ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸದನದಲ್ಲಿ ಆಗ್ತಾ ಇರುವ ಕೋಲಾಹಲ, ಗದ್ದಲ, ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಾರಿರುವ ಸಮರ, ಹಾಗೆ BK ಹರಿಪ್ರಸಾದ್ ಸೇರಿದಂತೆ ರಾಜ್ಯಪಾಲರ ಜೊತೆಯಲ್ಲಿ ಅನುಚಿತವಾಗಿ ವರ್ತನೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಬಿಜೆಪಿಯ ಆಗ್ರಹ, ಇದೆಲ್ಲ ವಿಚಾರವನ್ನ ಚರ್ಚೆಗೆ ಒಳಪಡಿಸುವ ಅವಶ್ಯಕತೆ ಇತ್ತು ಇವತ್ತು. ಆದರೆ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇರುವ ಅಭಿಯಾನ, ಸರ್ಕಾರಿ ಅಧಿಕಾರಿ, ಅದರಲ್ಲೂ ಮಹಿಳಾ ಸರ್ಕಾರಿ ಅಧಿಕಾರಿ ಮೇಲೆ ಬಾಯಿಗೆ ಬಂದ ಹಾಗೆ ಪದಗಳನ್ನು ಪ್ರಯೋಗ ಮಾಡಿ ಯಾವಾಗ ಪ್ರಕರಣ ಸೀರಿಯಸ್ ಆಯಿತು, ಯಾವಾಗ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಮಾಧ್ಯಮಗಳಲ್ಲಿ ರಾಜೀವ್ ಗೌಡ ಅವರ ಪದಪುಂಜಗಳ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಹಾಡಿ ಹೊಗಳುವ ಪ್ರಕ್ರಿಯೆ ಪ್ರಾರಂಭವಾಯಿತು, ಬಿಸಿ ತಗುಲಿದ ರಾಜೀವ್ ಗೌಡ ಬಿಲಾ ಸೇರಿದ್ರು. ಅವ್ರಿಗೇನು ಆತ್ಮರಕ್ಷಣೆ ಅಥವಾ ಜೈಲಲ್ಲಿ ಕಾಲ ಕಳೆಯೋದನ್ನು ತಪ್ಪಿಸ್ಕೊಳ್ಳುವ ಆ ಒಂದು ಬಯಕೆ, ಹೀಗಾಗಿ ಬಿಲಾ ಸೇರಿದ್ದಾರೆ. ಆದರೆ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಕಾಂಗ್ರೆಸ್ ಪಕ್ಷ ಒಬ್ಬ ಪೌರಾಯುಕ್ತೆ ಮೇಲೆ ಮನಸೋ ಇಚ್ಛೆ ಮಾತನಾಡಿದ ರಾಜೀವ್ ಗೌಡನನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದೆ, ಇದೆಲ್ಲವನ್ನ ಪದೇ ಪದೇ ಪ್ರಶ್ನೆ ಮಾಡ್ತಾ ಇತ್ತು ರಿಪಬ್ಲಿಕ್ ಕನ್ನಡ. ಇದರದ್ದೂ ಫಲಶ್ರುತಿ ಅನ್ನೋ ರೀತಿಯಲ್ಲಿ ಇವತ್ತು ಅಂತೂ ಇಂತೂ ಕಾಂಗ್ರೆಸ್ ಪಕ್ಷ ಒಂದು ದೃಢ ಸಂಕಲ್ಪ ಮಾಡಿ ಗೇಟ್ವರೆಗೂ ಕರ್ಕೊಂಡು ಹೋಗಿ ನಿಲ್ಲಿಸೋ ಪ್ರಯತ್ನ ಮಾಡಿದೆ. ಗೇಟ್ ಪಾಸ್ ಕೊಟ್ಟಿಲ್ಲ, ಅಮಾನತು ಮಾಡಿದೆ, ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ. ಇಷ್ಟು ಸಾಕ ಕ್ರಮ? ಪೊಲೀಸ್ ಇಲಾಖೆಯ ಕೈ ಕಟ್ಟಿ ಹಾಕಿರುವ ಸೋಕಾಲ್ಡ್ ಕಾಣದ ಶಕ್ತಿಗಳು ಪೊಲೀಸರ ಕೈಯನ್ನು ಫ್ರೀ ಮಾಡೋದು ಯಾವಾಗ? ಈ ಪ್ರಶ್ನೆಯನ್ನ ಕೇಳಲೇಬೇಕಾದ ಅನಿವಾರ್ಯತೆ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತದೇ ಅಜೆಂಡಾ, ಅರೆಸ್ಟ್ ರಾಜೀವ್ ಗೌಡ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಹಾಗೆ JDS ವಕ್ತಾರರಾದ ನಾಗೇಂದ್ರ ಬಾಬು ಅವರಿದ್ದಾರೆ, ಕರವೇ ಸಿಂಹಸೈನಿ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಗೌಡ್ರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಕಾಂಗ್ರೆಸ್ ಪಕ್ಷ ಈ ಚರ್ಚೆಗೆ ಬಾರದೇ ಇರೋದಕ್ಕೆ ನಿರ್ಧರಿಸಿದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನಿನ್ನೆ ಆದ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಆದ ಪ್ರಹಸನದಿಂದಾಗಿ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದವ್ರು ಕಳಿಸಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರಂತೆ. ನಾವೊಂದು ಡೆಮೋಕ್ರೆಟಿಕ್ ಡಿಬೇಟ್ ಮಾಡೋ ಉದ್ದೇಶದಿಂದ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ ಈ ವಿಚಾರದಲ್ಲಾದರೂ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮನಸ್ಸು ಬರುತ್ತಾ, ಒಂದು ಡೆಮೋಕ್ರೆಟಿಕ್ ಡಿಬೇಟ್ಗೆ ತಮ್ಮ ವಾಯ್ಸನ್ನು ಕಳಿಸುವ ದೊಡ್ಡ ಮನಸ್ಸು. ಎನಿವೆ, ಇವತ್ತಿನ ರಾಜೀವ್ ಗೌಡ ಡಿಬೇಟ್ಗೆ ಹೋಗೋಕೆ ಮುಂಚೆ ಒಂದು 3-4 ದೃಶ್ಯಗಳನ್ನು ಏಕಕಾಲದಲ್ಲಿ ನಿಮ್ಮ ಮುಂದೆ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಉದ್ದೇಶ ಇಷ್ಟೇ, ಇನ್ಸ್ಪಿರೇಷನ್ ಅನ್ನೋದು ಹೇಗೆಲ್ಲ ವರ್ಕ್ ಆಗಿಬಿಡುತ್ತೆ ಅಂತ. 12ನೇ ತಾರೀಕು ರಾಜೀವ್ ಗೌಡ ಅವರ ಫೋನ್ ಕಾಲ್ನಲ್ಲಿ ಅಮೃತಾ ಗೌಡ ಮೇಡಮ್ಗೆ ಮನಸೋ ಇಚ್ಛೆ ಧಮಕಿ ಹಾಕಿದ್ರು. ಅದಾದ ಕೆಲವೇ ದಿನಗಳಲ್ಲಿ ನಡೆದು ಹೋಯಿತು ವರುಣ ಪ್ರಕರಣ. ಸ್ಕ್ರೀನ್ ಮೇಲೆ ಆ ದೃಶ್ಯವನ್ನು ಸಾಧ್ಯವಾದರೆ ತನ್ನಿ. ವರುಣಾದಲ್ಲೂ ಕೂಡ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಹೋದಂತಹ ಸರ್ಕಾರಿ ಅಧಿಕಾರಿ, ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾದರೂ ಸಾರ್ವಜನಿಕರು. ಇನ್ಸ್ಪಿರೇಷನ್ ಇದು ರಾಜೀವ್ ಗೌಡ್ರಿಂದ? ಪ್ರಶ್ನೆ ಕೇಳಬೇಕಲ್ವಾ? ಶಾಸಕಿ ಕರೆಮ್ಮಾಜಿ ನಾಯಕ್ ಮರಳು ಮಾಫಿಯಾವನ್ನು ತಡೆಗಟ್ಟಲಿಕ್ಕೆ ಹೋದ ಸಂದರ್ಭದಲ್ಲಿ ಅವ್ರ ಮನೆಗೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿಬಿಟ್ರು ಜನ. ಇನ್ಸ್ಪಿರೇಷನ್ ಇದು ರಾಜೀವ್ ಗೌಡ ಅವರಿಂದ? ಇವತ್ತು ನಡೆದ ಘಟನೆ ಬೆಂಗಳೂರಿನ ದೇವನಹಳ್ಳಿಯ ವಿಜಯಪುರದಲ್ಲಿ ಪುರಸಭೆ ಸದಸ್ಯರಂತೆ ಹನೀಫುಲ್ಲಾ ಅವರು ಅವರ ಸಹೋದರ ಸೇರಿಕೊಂಡು ಕಂದಾಯ ಕಟ್ಟಲಿಕ್ಕೆ ಬಂದ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದು ಕೂಡ ಇನ್ಸ್ಪಿರೇಷನ್ನಾ? ಪ್ರಶ್ನೆ ಕೇಳಬೇಕಲ್ವಾ? ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಈ ಧಮ್ಕಿ ವೀರರ ಹೆಡೆಮುರಿ ಕಟ್ಟುವ ಛಾತಿಯನ್ನು ತೋರಿಸೋದಿಲ್ವೋ ಅಲ್ಲಿವರೆಗೂ ಈ ಸಂಸ್ಕೃತಿ ಹೀಗೆ ಮುಂದುವರಿಯುತ್ತಾ? ಪ್ರಶ್ನೆ ಮಾಡೋ ಪ್ರಯತ್ನ ಮಾಡೋಣ. ಕಾಂಗ್ರೆಸ್ ವಕ್ತಾರರು ಇಲ್ಲದೆ ಇರೋ ಕಾರಣಕ್ಕೆ BJP ವಕ್ತಾರರಿಂದ ನಾನು ಈ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೆಲ್ಲವೂ ಕೂಡ ರಾಜೀವ್ ಗೌಡ ಅವರಿಂದ ಇನ್ಸ್ಪಿರೇಷನ್ ಆದ ಪ್ರಕರಣ ಅಂತ ಹೇಳಿ ನಾವು ಹೇಳಬಾರ್ದಾ? ಹೇಳಬಹುದು. ನಾನು ರಾಜೀವ್ ಗೌಡ್ರಿಗೆ ಇನ್ಸ್ಪಿರೇಷನ್ ಯಾರು ಅಂತ ಫಸ್ಟ್ ಕೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಒಬ್ಬ SP-ಗೆ ಕಪಾಳಕ್ಕೆ ಮೋಕ್ಷ ಮಾಡೋದಕ್ಕೆ ಅಂತ ಹೋದಾಗ, ಅಥವಾ 2008-9ರಲ್ಲಿ ಸದನದ ಒಳಗಡೆ ಕಾಲು ತೋರಿಸಿ ಅದು ಸದನದ ಬಾಗಿಲಿಗೆ ಕಾಲು ಒದ್ದಂತಹ ಇದೇ ಮುಖ್ಯಮಂತ್ರಿ, ಆವತ್ತು ಎಲ್ಲ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಂಥ ಸಿದ್ದರಾಮಯ್ಯನವರು, ಜೊತೆಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾಗ ಕೂರ್ಗ್ ಹೋಗ್ತಾರೆ, ಅಂದರೆ ಕಳೆದ 2021-22ನೇ ಅವಧಿನಲ್ಲಿ. ಆಗ ಒಬ್ಬ SP-ಗೆ ಹೇಳ್ತಾರೆ, ನೋಡ್ಬಿಟ್ಟು ನೀನು ಸ್ಟ್ರಿಪ್ ಮಾಡಿಬಿಡ್ತೀನಿ, ಡ್ರೆಸ್ ಸ್ಟ್ರಿಪ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಅವರು ಈ ಸಂಸ್ಕೃತಿ ಏನಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಸ್ಕೃತಿ ಏನಿದೆ, ಇದು ಕಾಂಗ್ರೆಸ್ಗೆ ಹತ್ತಿರತಕ್ಕಂತಹದ್ದು. ಯಾಕೆ ಅಂತ ಹೇಳಿದ್ರೆ, ನೀವು ರಾಜೀವ್ ಗೌಡ ಏನು ಕೇಳ್ತಿದ್ದೀರಾ ಕೇಳಿ, ಖಂಡಿತವಾಗ್ಲೂ ಕೇಳಲೇಬೇಕು. ಆದರೆ ಸಂಗಮೇಶ್ವರ್ ಮಗನ್ನೇ ಯಾಕೆ ಇಲ್ಲಿವರೆಗೂ ಬಿಟ್ಟಿದ್ದೀರಾ? ರಾಜೀವ್ ಗೌಡನ ಮೇಲೆ ಅಮಾನತ್ ಮಾಡಿದ್ದೀರಾ? ಸಂಗಮೇಶ್ವರ್ ಮಗ ಏನು ನಿಮ್ಗೇನು ಬೇರೆಯವ್ರಿಗೆ ಕೊಟ್ಟಿಟ್ಟವನಾ?
ಸಂಗಮೇಶ್ವರ್ ಮಗ ಅವ್ನು MLA ಮಗ ಅಂತ ಅಂದ್ಬಿಟ್ಟು ಅವ್ನಿಗೆ But ಏನಾದ್ರು complaint ಸ್ಪೆಷಲ್ ಕೊಡೋ- ಕೊಂಬಿದ್ಯಾ? complaint ಕೊಡೋ ಹೊತ್ತಿಗೆ ವಿಚಾರ ಆ ಹೆಸರೇ ಬರ್ಲಿಲ್ಲಲ್ಲ ಇದು ಇದು ಏನಂತ ಹೇಳಿದ್ರೆ ಸುಮೂಟ ಮಾಡ್ಕೊಬೇಕು. ಚೀಫ್ ಸೆಕ್ರೆಟರಿ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಶಾಲಿನಿ ರಜನೀಶ್ ಅಂತ ಒಬ್ಬ ತಿಳ್ಕೊಂಡಿರ್ತಕ್ಕಂಥವ್ರು ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು ಒಬ್ಬ ಅಧಿಕಾರಿಗಳನ್ನ, ಅದು ಎಷ್ಟು ಜನ ಅಧಿಕಾರಿಗಳು ಈ ಸರ್ಕಾರದಲ್ಲಿ ಸ್ಮಿತಾ ನಾನು ಲೆಕ್ಕ ಹಾಕ್ತಿದ್ದೆ, 9 ಜನ ಅಧಿಕಾರಿಗಳು ಸೂಸೈಡ್ ನೋಟ್ ಬರೆದು ಈ ರಾಜ್ಯದಲ್ಲಿ ಕಳೆದ 33 ತಿಂಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 15 ಜನ ಕೆಲಸದ ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡು ಅಂದ್ರೆ ಅಸಹಜ ಸಾವಾಗಿದೆ. 6 ಜನ ಸೆನ್ಸಸ್ ಮಾಡಬೇಕಾದ್ರೆ ಸಾವಾಗಿದೆ. ಇಷ್ಟು ಅಧಿಕಾರಿಗಳ ಸಾವಾಗಿದ್ದಾಗ ಚೀಫ್ ಸೆಕ್ರೆಟರಿ ಅವರು ಏನು ಮಾಡ್ತಿದ್ದಾರೆ ಅನ್ನತಕ್ಕಂಥದ್ದು ನನ್ನ ಮೊದಲ ಪ್ರಶ್ನೆ ಚೀಫ್ ಸೆಕ್ರೆಟರಿಗೆ. ಈ ಕಾಂಗ್ರೆಸ್ನ ಈ ಗೂಂಡಾ ಕಲ್ಚರ್ ಏನಿದೆ, ಈ ಗೂಂಡಾ ಕಲ್ಚರ್ ಹೊಸದಲ್ಲ ಕಾಂಗ್ರೆಸ್ಗೆ, ತುಂಬಾ ಹಳೆ ಚಾಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡ್ಕೊಂಡು DK ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಏನ್ ಅನ್ಕೊಂಡಿದ್ಯಾ ನೀನು ಅಂತಕ್ಕಂತಹ ಮಾತುಗಳನ್ನ DK ಶಿವಕುಮಾರ್ ಅನ್ನೋರು ಬಿಡಿ ಬಿಡಿ ಪ್ರಕರಣಗಳು ಅದೆಲ್ಲವನ್ನ ಕೂಡ ಒಂದು ಮಾಡಿ ಕಾಂಗ್ರೆಸ್ನ ಸಂಸ್ಕೃತಿಯೇ ಹೀಗೆ ಅಂತ ಹೇಳಿಕ್ ಸಾಧ್ಯನಾ? ಇಲ್ಲ ಏನು ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಯಾರು ಹಿರಿಯರು, ಇದು ಒಂದು ಎಜುಕೇಶನಲ್ ಸ್ಟಡಿ ಆಗಿದೆ, ಸೈಕೋಮೆಟ್ರಿಕಲ್ ಸ್ಟಡಿ ಆಗಿದೆ. ಈಗ ಮನೆಯಲ್ಲಿ ಯಾರು ಹಿರಿಯರಿದ್ರಾಗ ಅವ್ರನ್ನ ಅನುಕರಣ ಮಾಡ್ತಕ್ಕಂಥದ್ದು ಚಿಕ್ಕವರು ಮಾಡ್ತಾರೆ. ಅದು ಯೂಶುವಲ್ ವಾಡಿಕೆ. ನಮ್ಮ ನಾಯಕರೇ ಹಂಗೆ ಮಾಡ್ತಾರೆ, ನಾವು ಹಿಂಗೆ ಮಾಡಿದ್ರೆ ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೊಂಡ್ಬಿಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಇದು ತುಂಬ 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 ಕೆಟ್ಟ ಪದ್ಧತಿ. ರಾಜೀವ್ ಗೌಡ ಒಬ್ಬ ಅಲ್ಲ, ಸಂಗಮೇಶ್ವರ ಮಗ ಅಲ್ಲ. ಇವತ್ತು ತಾವೇನು 4 ಪ್ರಕರಣಗಳು ತೋರಿಸ್ತಿದ್ದೀವಿ. ಇದೇ ದೇವನಹಳ್ಳಿನಲ್ಲಿ ವಿಜಯಪುರ ಹೋಬಳಿನಲ್ಲಿ ಒಬ್ಬ ಇವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾರೆ. ಅವತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಡೈರೆಕ್ಟಾಗಿ ಬ್ಲೇಮ್ ಮಾಡ್ತಾರೆ. ಇವತ್ತು ಏನಪ್ಪ ಆಕ್ಷನ್ ಆಗಿದೆ? ಇದೇ ಪ್ರಿಯಾಂಕಾ ಖರ್ಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬ ಲೈಬ್ರರಿಯನ್ನು ಸತ್ತೋಗ್ತಾರೆ. ಸಂಬಳ ಕೊಟ್ಟಿಲ್ಲ, ನನಗೆ ಕೆಲಸದ ಒತ್ತಡ ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿ ಡೆತ್ ನೋಟ್ ಬರೆದಿದ್ದಾರೆ. ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ನೀವು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು PS ಮೇಲೆ ಒಂದು ಲೆಟರ್ ಬರೆದಿದ್ದಾರೆ. ಪ್ರಿಯಾಂಕಾ ಖರ್ಗೆ PS ಮೇಲೆ ಲೆಟರ್ ಬರೆದಿದ್ದಾರೆ. ಇದೆಲ್ಲ ಬರೆದ್ರೂ ಸಹ ಕಾಂಗ್ರೆಸ್ ಏನಿದೆ ಅಥವಾ ಇದೆಲ್ಲ ಒಂದು ಕಡೆ ಆಗ್ತಿದ್ರೆ ಇವರ PSಗಳ ಆಟ ದಂಧೆ, ಅಯ್ಯೋ ರಾಮ. ಆ ಜಮೀರ್ ಅಹಮದ್ ಅವ್ರ PS ಮೇಲೆ ರೈಡ್ ಮಾಡಿದ್ರೆ 15 ಕೋಟಿ ಸಿಗ್ತದಂದ್ರೆ ಏನ್ ಅರ್ಥವ? PS ಮನೆಯಲ್ಲಿ 15 ಕೋಟಿ PS ಮನೆ ಸಿಗ್ತದೆ ಅಂದ್ರೆ ಮಂತ್ರಿಗಳ ಮನೇಲಿ 1500 ಕೋಟಿ ಇದೆಯಾ ಅಂತ ನಮ್ಮ ಬಿಜೆಪಿ ಆಡಳಿತ ಇದ್ದ ಸಂದರ್ಭದಲ್ಲಿ ರಾಮರಾಜ್ಯವಾಗಿತ್ತ, ಅಧಿಕಾರಿಗಳೆಲ್ಲ ಫ್ರೀ ಹ್ಯಾಂಡ್ ಅಲ್ಲಿ ಕೆಲಸ ಮಾಡ್ತಿದ್ರ ಅಂತ ನಾನು ಪ್ರಶ್ನೆ ಕೇಳಲೇತೀನಿ. ಅದಕ್ಕೆ ಮುಂಚೆ ನಾನು JDS ವಕ್ತಾರರ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಸರ್, ಅಮಾನತ್ತು ಅಂದ್ರೆ ಏನು? ಸ್ವಲ್ಪ ದಿನಗಳ ಕಾಲ ಇದೆಲ್ಲ ತನಿಖೆ ಆಗ್ಲಪ್ಪ, ಅದಾದ್ಮೇಲೆ ನೀನ್ ತಪ್ಪು ಮಾಡಿದ್ಯಾ ಸರಿ ಮಾಡಿದ್ಯಾ ನೋಡ್ಬಿಟ್ಟು ವಾಪಸ್ ಕರ್ಕೊಳ್ತೀವಿ. ಆದ್ರೆ ಕಣ್ಣು ಮುಂದೆ ಇದೆ, ಅವರೇನೆ ಒಪ್ಕೊಂಡಿದ್ದಾರೆ ನಾನು ಈ ರೀತಿಯಲ್ಲಿ ಮಾತನಾಡಿರೋದು ನಿಜ ಅಂತ ಹೇಳಿ. ಹೀಗಾದ್ಮೇಲೂ ಕೂಡ ಅಮಾನತ್ ಒಂದೇನಾ ಸರ್? ಯಾಕಂದ್ರೆ ನಿಮ್ಮ ಪಕ್ಷದಲ್ಲೂ ಶಿಸ್ತು ಸಮಿತಿ ಅಂತ ಇರುತ್ತೆ, ನಿಮ್ಮದೇ ಪಕ್ಷದಲ್ಲಿ ಹಿಂಗೆ ಯಾರಾದ್ರೂ ವರ್ತನೆ ಮಾಡಿದ್ರೆ ಏನ್ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇತ್ತು? ಮೊದಲನೇದಾಗಿ ತಾವು ಇವತ್ತೇನು ಒಂದು ಶಿಡ್ಲಘಟ್ಟ ರಾಜೀವ್ ಗೌಡ ವಿಷಯದಲ್ಲಿ ತಾವು ಇವತ್ತು ಕರೆದಿದ್ದೀರಿ. ಶಿಡ್ಲಘಟ್ಟ ಪೌರಾಯುಕ್ತರಾಗಿರ್ತಕ್ಕಂಥ ಅಮೃತ ಗೌಡ್ರ ಮೇಲೆ ಇವರು ಧಮಕಿ ಹಾಕಿರ್ತಕ್ಕಂಥ ವಿಚಾರವಾಗಿ ಎಲ್ಲಿ ಶುರು ಆಗುತ್ತೆ ಅಂತಂದರೆ ಮೇಡಮ್, ಮೊದಲನೇದಾಗಿ ಫ್ಲಕ್ಸ್ಗಳ ವಿಷಯದಲ್ಲಿ ಶುರು ಆಗುತ್ತೆ. ಆ ಫ್ಲಕ್ಸ್ ಯಾವ ಫ್ಲಕ್ಸ್? ಅದು ಜಮೀರ್ ಅಹಮದ್ ಖಾನ್ ಅವ್ರ ಮಗ ಕಲ್ಟ್ ಅಂತಕ್ಕಂಥ ಸಿನಿಮಾ ಒಂದು ಫ್ಲಕ್ಸ್ಗಳ ವಿಷಯದಲ್ಲಿ ಇದು ಪ್ರಾರಂಭ ಆಗುತ್ತೆ. ಇವರು ಯಾವ ಒಂದು ಜಾಗದಲ್ಲಿ ಫ್ಲಕ್ಸ್ಗಳನ್ನ ಹಾಕಿರ್ತಾರೆ, ಪರ್ಮಿಷನ್ ಇಲ್ಲದೆ ಇರ್ತಕ್ಕಂಥ ಜಾಗಗಳಲ್ಲಿ ಹಾಕಿರ್ತಕ್ಕಂಥದ್ದು ಸಾರ್ವಜನಿಕ ತೊಂದರೆ ಆದಾಗ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ತೆಗಿತಾರೆ. ಮೇಡಮ್, ತೆಗೆದಂಥ ಸಂದರ್ಭದಲ್ಲಿ ಆತ ಏಕವಚನದಲ್ಲಿ ಮಾತಾಡ್ತಾನೆ, ಬೆಂಕಿ ಹಚ್ಬಿಡ್ತೀನಿ, ನಿಮ್ಮನ್ನೇನೇನು ಮಾಡ್ತೀನಿ ಗೊತ್ತಾ, ನಿಮ್ಮನ್ನು ಹೊಡೆದಾಕ್ಸ್ತೀನಿ. ಯಾಕಂದ್ರೆ ಆ ಪದಗಳು ಇಲ್ಲೆಲ್ಲ ಬಳಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಹೆಣ್ಣುಮಗಳು ಒಂದು ಅಧಿಕಾರಿ ಮೇಲೆ ಈ ರೀತಿ ದೌರ್ಜನ್ಯ ಮಾಡಿ ದರ್ಪ ತೋರಿಸ್ತಾರೆ, ನಂಬರ್ 1. ಆಮೇಲೆ ಈ ರಾಜೀವ್ ಗೌಡ ಅಂತಕ್ಕಂಥ ವ್ಯಕ್ತಿ ಈತ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ಸಿನ ಪರಾಜಿತ ಅಭ್ಯರ್ಥಿ. ಈತರ ಮೇಲೆ ಈತನ ಹೆಸರು ಮೊದಲು ರಾಜಣ್ಣ ಅಂತ ಇತ್ತು. ಈತರ ಮೇಲೆ ಸರಿಸುಮಾರು 16 ಕೇಸ್ಗಳಿದೆ ಮೇಡಮ್ ಇವತ್ತಿನವರೆಗೂ. 16 ಕೇಸ್ಗಳಲ್ಲಿ ಜಾತಿ ನಿಂದನೆ ಕೇಸ್ ಇದೆ, ಕೊಲೆ ಇದೆ, ಬೆದರಿಕೆ, ವಂಚನೆ, ಈ ರೀತಿ ಅನೇಕ ಕೇಸ್ಗಳು ಇರ್ತಕ್ಕಂಥದ್ದು. ಅಲ್ಲಿ ಇವಾಗ ಯಾರು ಪೊಲೀಸ್ ಅಧಿಕಾರಿ ಇದ್ದಾರೆ ಅವರೇ ಹೇಳ್ತಾರೆ, ಹಳೆಯದರಲ್ಲಿ ನಮ್ಮ ಕುಶಾಲ್ ಚೌಕ್ಸಿ ಅಂತಕ್ಕಂಥವ್ರು ಹೇಳ್ತಾರೆ, ಇವ್ರ ಮೇಲೆ ನಾನು ಕೇಸ್ಗಳೆಲ್ಲ ಇದು ಮಾಡಿದ್ದೀನಿ ಅಂತ ಹೇಳಿ. ಮೇಡಮ್, ಯಥಾರಾಜ ಸರ್ ಅಂದ್ರೆ ನಿಮ್ಮ ಮಾಹಿತಿ ಪ್ರಕಾರ ಇದೆಲ್ಲ ಚುನಾವಣೆಗೆ ಪೂರ್ವವಾಗಿ ದಾಖಲಾಗಿದ್ದ ಕೇಸ್ಗಳ ಚುನಾವಣೆ ಆದ್ಮೇಲೆ, ಯಾಕಂದ್ರೆ ಚುನಾವಣೆ ಪೂರ್ವವಾಗಿಂದ ಕೂಡ ಮೊದಲು ಆತ ರಾಜಣ್ಣ ಅನ್ನೋ ಹೆಸರಲ್ಲಿ ದಾಖಲಾಗಿದ್ದ ಕೆಲವು ಕೇಸ್ಗಳು, ಅದಾದ ನಂತರ ರಾಜೀವ್ ಗೌಡ ಅಂತಕ್ಕಂಥದ್ದು ಬರುತ್ತೆ ಮೇಡಮ್. ನೋಡಿ, ಇಲ್ಲಿ ಕೋರ್ಟ್ಗೆ ಇವರು ಕೊಟ್ಟಂಥ ಒಂದು ನಮ್ಮ ಶ್ರೀನಿವಾಸ್ ಗೌಡ ಅಂತಕ್ಕಂಥ ನಮ್ಮ JDSನ ಒಂದು ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಮತ್ತು ಮೇಡಮ್ ಕೊಟ್ಟಿರ್ತಕ್ಕಂಥ 2 FIRಗಳು ಕೋರ್ಟ್ ಮುಂದಕ್ಕೆ ಹೋದ, ಚಿಂತಾಮಣಿ ಸೆಷನ್ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ FIR ಅಲ್ಲಿ ಏನಂತ ಬರೀತಾರೆ ಪೊಲೀಸರು, ಇವ್ರಿಗೆ ಯಾವ ರೀತಿ ಎಷ್ಟು ಪ್ರಭಾವಿಗಳಾಗಿದ್ದಾರೆ ಅಂತಂದರೆ FIR ಅಲ್ಲಿ ಏನಂತ ಬರೆಸ್ತಾರೆ,
ಪೊಲೀಸ್ ಕರ್ತವ್ಯ ಇವರು ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣ ಇವ್ರನ್ನ ಇದು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಅದರಲ್ಲಿ ಬರೀತಾರೆ. ಆ್ಯಕ್ಚುಲಿ ಮಾನ್ಯ ನ್ಯಾಯಾಲಯದ ಮುಂದೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನ್ಯಾಯಮೂರ್ತಿಗಳು ಅವರಿಗೆ ಇದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರ ಇರೋದ್ರಿಂದ ನಮ್ಮ ಒಂದು ಈ 2 ಕಂಪ್ಲೇಂಟನ್ನು ರದ್ದುಗೊಳಿಸಿ ಅಂತ ಯಾವಾಗ ಇವರು ಕಕ್ಷಿದಾರರು ಹೋಗ್ತಾರೆ ಅವ್ರ ಪರವಾಗಿರ್ತಕ್ಕಂಥ ಲಾಯರ್ಗೆ ಅವರು ಚೀಮಾರಿ ಹಾಕ್ತಾರೆ. ಮತ್ತು ಅವ್ರು ಹೇಳ್ತಾರೆ ಆ್ಯಕ್ಚುಲಿ ಈ ರೀತಿ ನಡೆದಿರ್ತಕ್ಕಂಥ ಪ್ರಕರಣ ಈ ಪ್ರಕರಣ ಇದೆಯಲ್ಲ ಇದರಲ್ಲಿ BNS ಸೆಷನ್ 74-79 ಪ್ರಕಾರ 74 ಏನು ಹೇಳುತ್ತೆ ಗೌರವಕ್ಕೆ ಧಕ್ಕೆ ತಂದಿರ್ತಕ್ಕಂಥದ್ದು, 79 ಅವಮಾನಕರವಾಗಿ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಅಂತಕ್ಕಂಥದ್ದನ್ನು ಕೋರ್ಟ್ ಹೇಳುತ್ತೆ. ಈ ಸೆಕ್ಷನ್ಗಳಾಗ್ಬೇಕು ಅಂದರೆ ಇವರು ಎಷ್ಟು ಪ್ರಭಾವಿಗಳು ಅಲ್ಲಿ ಆ ಸ್ಟೇಷನಲ್ಲಿ ಅಂತಂದರೆ FIR ಬರೆಯುವಾಗ ಕೂಡ FIR ಅಂತಿದ್ದು ಒಂದು ಶಕ್ತಿ ಇವ್ರಿಗಿರುತ್ತೆ. ಮೇಡಮ್ ಈ ರೀತಿ ರಾಜ್ಯದಲ್ಲಿ ಅನೇಕ ಇಲ್ವಂತಲ್ಲ ಸರ್, ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ವಂತೆ. ಬಟ್ ನೀವು ಹೇಳ್ತಿದ್ದೀರಿ ಅವರು ಪೊಲೀಸ್ ಇಲಾಖೆ ಮೇಲೂ ಪ್ರಭಾವ ಬೀರ್ತಾ ಇದ್ದಾರೆ, ಪ್ರಕರಣವನ್ನು ಡೈವರ್ಟ್ ಮಾಡೋ ಪ್ರಯತ್ನ ಎಲ್ಲಿಂದ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಮಾನ್ಯ KH ಮುನಿಯಪ್ಪನವರು ಇವ್ರ ಪರವಾಗಿ ಒಂದು ಸಾಫ್ಟ್ ಕಾರ್ನರ್ ಅನ್ನು ತೋರಿಸ್ತಾರೆ. ಇಲ್ಲ ಇಷ್ಟು ದಿನ ನೋಡಿದ್ದೆ ನಾನು ಒಳ್ಳೆ ರೀತಿಯಲ್ಲಿ ಇವರೆಲ್ಲ ಬಿಹೇವ್ ಮಾಡಿದ್ದಾರೆ, ಇವತ್ತು ಯಾಕೆ ಹಂಗೆ ಮಾತಾಡಿದ್ದಾನೆ. ಇಷ್ಟೆಲ್ಲ ನಡೆದಂಥ ಸಂದರ್ಭದಲ್ಲೂ ಕೂಡ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪನವರು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಇವ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಈ ರಾಜ್ಯ ಜಿಲ್ಲೆ ಹುಡುಗ ಊರ್ ಹುಡುಗ ನೋಡಿದ್ದಾರೆ. ಥ್ಯಾಂಕ್ಸ್ ಸರ್ ಅದನ್ನ ರಿಮೈಂಡ್ ಮಾಡಿದ್ದಕ್ಕೆ. ನಾನು ಶ್ರೀನಿವಾಸ್ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಮುನಿಯಪ್ಪ ಅವರನ್ನ ನಮ್ಮ ಪ್ರತಿನಿಧಿ ಹನುಮಂತು ನೆನ್ನೆ ಮಾತನಾಡಿಸಿದ್ರು, ಹಾಡು ಹೋಗಲಿದ್ದಾರೆ ಸರ್. ಒಳ್ಳೆ ಹುಡುಗ, ಒಳ್ಳೆ ಕಾರ್ಯಕರ್ತ, ಏನೋ ಅಚಾನಕ್ ಆಗೋಯ್ತು. ಅದನ್ನೊಂಚೂರು ಪ್ಲೇ ಮಾಡಿ ಮಿನಿಸ್ಟರ್ ಮಾತನಾಡಿರೋದು. ಅದಾದ್ಮೇಲೆ ಪ್ರಶ್ನೆ ಶ್ರೀನಿವಾಸ್ ಅವರು ಉತ್ತರ ಕೊಡ್ತಾರೆ. ನೀವು ಹುಡುಕ್ ಕೊಡ್ರಿ ಸರ್. ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ ಸರ್. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದು ಆಗಬಾರ್ದಾಗಿತ್ತು, ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಅಲ್ಲ ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ, ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕ್ ಕೊಡ್ರಿ. ನಾವು ಹುಡುಕೋದಲ್ಲ ಸರ್, ಪೊಲೀಸ್ ನೀವು ಸುಮ್ಮನೆ ಏನು ಮಾತಾಡಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ ಸರ್. ಅವರ ಪರವಾಗಿ ನೀವು ನಿಂತಿ ಅಲ್ಲ, ನಮ್ಮ ಪ್ರತಿನಿಧಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಕೆಲಸವನ್ನ ಸ್ವಲ್ಪನಾದರೂ ಮಾಡ್ಲಿಕ್ಕೆ ಕೇಪಬಿಲಿಟಿ ಇಲ್ಲ ಅಂತಲ್ಲ ಸರ್. ಹುಡುಕುವ ಜವಾಬ್ದಾರಿಯನ್ನು ಸರ್ಕಾರ ಅಧಿಕೃತವಾಗಿ ಕೊಟ್ಟರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅವಮಾನ ಆಗಿರೋದು ಒಬ್ಬ ಸರ್ಕಾರಿ ಅಧಿಕಾರಿಗೆ. ಬಟ್ ರೆಸ್ಪಾನ್ಸಿಬಿಲಿಟಿ ಬೇರೆ ಯಾರಿಗಿದೆ? ನಾನು ಇಟ್ನಾಳ್ ಸರಿಗೆ ಈ ಪ್ರಶ್ನೆ ಕೇಳ್ತೀನಿ, ಆದರೆ ನಿಮಗೆ ಕೇಳಬೇಕಾದ್ದು ಒಳ್ಳೆ ಕಾರ್ಯಕರ್ತ, ಒಳ್ಳೆ ಹುಡುಗ, ಏನೋ ಪಾಪ ಕೋಪದಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಸರ್ ಅಷ್ಟೇ. ಒಂದು 2-3 ಮಾಧ್ಯಮದಲ್ಲಿ ನಾನು ಮಾತಾಡಿರೋಂಥದ್ದನ್ನು KH ಮುನಿಯಪ್ಪ ಅವ್ರು ಮಾತಾಡಿರೋಂಥದ್ದನ್ನು ನಾನು ಕೇಳಿದ್ದೀನಿ. 10 ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತ ಅಂತ ತಮ್ಗೆಲ್ರಿಗೂ ಮಾಧ್ಯಮದವ್ರಿಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ರಾಜೀವ್ ಗೌಡ ಬಿ ರಾಜಣ್ಣ ಇದ್ದರು. ಕಾಂಗ್ರೆಸ್ ಪಕ್ಷ ಸೇರಿದಾಗ ಬಿ ರಾಜಣ್ಣ, ಅವರ ಅಪ್ಪ ಹೆಸರು ವರದಪ್ಪ, ಬಿ ರಾಜಣ್ಣ ಅಂತಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಸೇರಿದ್ರು ಅನ್ನೋದು ಒಂದು ಮಾಹಿತಿ ಕೊಡಬೇಕಾಗುತ್ತೆ ಜನಕ್ಕೆ. 10 ವರ್ಷದಿಂದ ಸೇವೆ ಎಲ್ಲಿ ಮಾಡಿದ್ದಾರೆ ಅನ್ನೋದು ನನಗೆ ಸಂಪೂರ್ಣವಾಗಿ ಅವರು ಹುಟ್ಟಿಂದ ಇಲ್ಲಿವರೆಗೂ ನನಗೆ ಸಂಪೂರ್ಣ ಮಾಹಿತಿ ಇದೆ. ಮೊದಲನೇ ಅವರು ಸಮಾಜ ಸೇವೆಗೆ ಹೋಗಿದ್ದೆ 2ನೇ ಕರೋನಾ 2021ಕ್ಕೆ ಹೋಗಿದ್ದು ಶಿಲ್ಘಟ್ಟಕ್ಕೆ. ಅದು ನನ್ನ ಬೈಕ್ಗೆ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಅರೆಸ್ಟ್ ಮಾಡಿಸ್ತೀನಿ ಅನ್ನೋ ಬೈಕ್ಗೆ ನಾನು ರಾಜಕಾರಣಕ್ಕೆ ಬರೋದಿಲ್ಲ. ನಾನು ABD ಏನೋ ಒಂದು ಡೆವಲಪರ್, ABD ಟ್ರಸ್ಟಿಂದ ನಾನು ನನ್ನ ಆದಾಯದಲ್ಲಿ ಒಂದು 50 ಭಾಗ ಜನಸೇವೆ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಾಮಿಸ್ ಮಾಡಿರೋಂಥದ್ದು. ತದನಂತರ ಅವ್ರಿಗೆ ಬೇರೆ ಕಡೆ ಎಲ್ಲ ಟಿಕೆಟ್ಗೆ ಟ್ರೈ ಮಾಡಿ ಸಿಗದಿದ್ದಾಗ ಕಾಂಗ್ರೆಸ್ ಪಕ್ಷದ ನಮ್ಮ ಏನು ಕಾಂಗ್ರೆಸ್ DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳೇನಿದ್ದಾರೆ ಅವ್ರನ್ನ ಇಟ್ಕೊಂಡು ಅವರನ್ನು ಇಲ್ಲಿವರೆಗೂ ಟಿಕೆಟ್ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರೋದು KH ಮುನಿಯಪ್ಪನವರು. ಅದಕ್ಕಾಗಿ ಅವ್ರಿಗೇನು ವೈಯಕ್ತಿಕವಾಗಿ ಅವ್ರಿಗೇನು ಸ್ನೇಹ 10 ವರ್ಷದಿಂದ ಇರ್ಬೋದು. ಕಾಂಗ್ರೆಸ್ ಪಕ್ಷಕ್ಕೆ 10 ವರ್ಷದಿಂದ ಅವರು ಸೇರ್ಪಡೆನೂ ಇಲ್ಲ, ಜನಪರವಾದಂತ ಕೆಲಸನೂ ಇಲ್ಲ. ಜನಪರವಾದಂತ ಪರ್ಸನಲ್ ಕೆಪಾಸಿಟಿ ಮೇಲೆ ಹೇಳಿದ್ದಾರೆ ಅನ್ಕೊಳ್ಳೋಣ. ಅವರು ನಿಮ್ಗಿಂತ ಹತ್ರದಿಂದ ನೋಡಿರಬಹುದು ಮುನಿಯಪ್ಪ ಅವರು, ಹತ್ರದಿಂದ ನೋಡಿರೋದಕ್ಕೆ ಅನಿಸ್ತಿರಬಹುದು ಒಳ್ಳೆ ಕಾರ್ಯಕರ್ತ. ಈಗ ಸೇವೆ ಮಾಡಿರುವಂತದ್ದು ಶಿಲ್ಘಟ್ಟಕ್ಕೆ ಹೋಗಿನೇ 4-5 ವರ್ಷ ಆಗಿ 3.5 ವರ್ಷ ಆಗಿದೆ. 10 ವರ್ಷ ಅಂತ ಹೇಗೆ ಹೇಳ್ತಾರೆ? ಒಬ್ಬ ಮಂತ್ರಿ ಸುಳ್ಳು ಹೇಳೋದು ತಪ್ಪಲ್ವಾ? ಹೇಗೆ ಹೇಳ್ತಾರೆ? ಎಲ್ಲಿ ಸೇವೆ ಮಾಡಿದ್ದಾರೆ? ಏನ್ ದಾಖಲೆಗಳಿದಾವೆ? ಒಳ್ಳೆ ಕಾರ್ಯಕರ್ತನ ಮೇಲೆ 16 ಕೇಸು ಅಂತ ಹೇಳಿ ಸರ್ ಕೂಡ ಲೆಕ್ಕ ಕೊಡ್ತಿದ್ದಾರೆ. ನಮಗೂ ಅದೇ ಮಾಹಿತಿ ಬಂತು. ಈ ಒಳ್ಳೆ ಕಾರ್ಯಕರ್ತ ಆಗಿದ್ರೆ 16 ಕೇಸ್ ಯಾಕೆ ಬರ್ತಿತ್ತು ಅಂತ. ಈಗ JDS ವಕ್ತಾರರು ಹೇಳಿದ್ರು, BV ರಾಜೀವ್ಗೌಡ ಆದ್ಮೇಲೆ 16 ಕೇಸ್ ಇರ್ಬೋದು, ಒಪ್ಕೋತೀನಿ. ಬಿ ರಾಜಣ್ಣ ಮೇಲೆ ಎಷ್ಟು ಕೇಸ್ ಇದೆ ಅನ್ನೋ ತನಿಖೆ ಆಗ್ಬೇಕಲ್ವಾ? ಇವತ್ತು ಕಡೆ ಸಾರಿ ಚುನಾವಣೆಗೆ ನಿಂತಾಗ ಅವರು ಚುನಾವಣೆ ಆಯೋಗಕ್ಕೆ ಮಾಹಿತಿ ಕೊಟ್ಟಿದ್ದಾರಲ್ವಾ, ಅದರಲ್ಲಿ 78 ಕೇಸ್ 79 ಕೇಸ್ ಅವತ್ತೈತು. ಅದರಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು 20-30 ಕೇಸ್ನ ಬಿಟ್ಟಿದ್ರು. ಅದನ್ನು ಚುನಾವಣೆ ಆಯೋಗಕ್ಕೆ ನಾನು ದೂರು ಕೊಟ್ಟಿರೋಂಥ ದಾಖಲೆ ಕೂಡ ನನ್ನ ಹತ್ರ ಇದೆ.
ಆ 70-80 ಕೇಸ್ ಏನಾಯಿತು? ಅವಲಹಳ್ಳಿ ಠಾಣೆಯಲ್ಲಿ ರಾಮಕೃಷ್ಣ ರೆಡ್ಡಿ ಇನ್ಸ್ಪೆಕ್ಟರ್ ಇತ್ತೀಚೆಗೆ ಸಸ್ಪೆಂಡ್ ಆದ್ರಲ್ವಾ, ಅವರು ನಾವೇ ಒಬ್ಬ ಆರಿ ಕೊಟ್ಟಿರೋಂಥ ಕಂಪ್ಲೇಂಟು ಸಂಪೂರ್ಣ ದಾಖಲೆಗಳು, ಅದು ಸರ್ಕಾರಿ ಜಾಗ ಅಂತ ದೃಢೀಕರಣ ಪಟ್ಟಿರೋಂಥ ದಾಖಲೆಗಳಿರೋಂಥದ್ದನ್ನ ಬಿ ರಿಪೋರ್ಟ್ ಹಾಕಿದ್ದಾರೆ 2024ರಲ್ಲಿ. ಈಗ ಅವರು ಕೋಲಾರವರು ಯಾರು ಇನ್ಸ್ಪೆಕ್ಟ್ರು ರಾಮಕೃಷ್ಣ ರೆಡ್ಡಿ ಅವರು, ಅವರನ್ನ ಇವರೇ ಹಾಕ್ಸ್ಕೊಂಡು ಬಂದಿದ್ರು ಅವಲಹಳ್ಳಿ ಠಾಣೆಗೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಅದನ್ನ ನಾವು ನಮ್ ಚಾನೆಲ್ ಆಗಿ ಎಂಡೋರ್ಸ್ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ಯಾರನ್ನ ಕರ್ಕೊಂಡ್ ಬಂದ್ರು ಏನ್ ಮಾಡಿದ್ರು. ನನ್ನ ಸಿಂಪಲ್ ಪ್ರಶ್ನೆ ಸರ್, ನನ್ನ ಸಿಂಪಲ್ ಪ್ರಶ್ನೆ ಅಲ್ಲ, ಮುನಿಯಪ್ಪನವರು ನಿಮಗಿಂತ ಹತ್ತಿರದಿಂದ ರಾಜೀವ್ ಗೌಡ ಅವರನ್ನು ನೋಡಿರಬಹುದು, ಹಾಗಾಗಿ ಅವ್ರಿಗೆ ಒಳ್ಳೆಯವರು, ಪಾರ್ಟಿಗೆ ಒಳ್ಳೆ ಕೆಲಸ ಮಾಡಿರ್ಬೋದು, ಕೋಪದಲ್ಲಿ ಬಂದು 3 ವರ್ಷ ಆಗಿದೆ, 10 ವರ್ಷ ಅಂತ ಹಿಂಗ್ ಸುಳ್ಳು ಹೇಳ್ತಾರೆ ಒಬ್ಬ ಮಂತ್ರಿಯಾಗಿ. ಪಾರ್ಟಿಗೆ ಸೇರಿನೇ 3 ವರ್ಷ ಆಗಿದೆ, ಎಲ್ರಿಗೂ ಗೊತ್ತಿರೋ ಅಂತದ್ದು, ಸೇರ್ಪಡೆ ಆಗಿರೋಂಥದ್ದು. 10 ವರ್ಷದಿಂದ ಅದೇ ಬೇಸಿಕ್ ಪ್ರಶ್ನೆ ಅಲ್ಲಿ. ಮತ್ತೆ 16 ವರ್ಷದಿಂದ ಪಕ್ಷಕ್ಕೆ ದುಡಿಯೋ ಕಾರ್ಯಕರ್ತರ ಮೇಲೆ ಇಲ್ಲದ ವಿಶೇಷ ಒಲವು 3-4 ವರ್ಷದಿಂದ ಬಂದವ್ರ ಮೇಲೆ ಯಾಕಿದೆ? ಕಾಂಗ್ರೆಸ್ ಪಕ್ಷದ ಎಲ್ಲ ಬೇರೆಯವ್ರಿಗೆಲ್ಲ ಇಲ್ಲದೆ ಇರುವಂತದ್ದು, ಮುನಿಯಪ್ಪ ಅವ್ರಿಗೆ ಮಾತ್ರ ಯಾಕೆ ವಿಶೇಷವಾಗಿ ಅವರು ಒಳ್ಳೆ ಹುಡುಗ ಅನ್ಸಿದ್ರು, ದಾನ ಮಾಡಿರುವಂತದ್ದು ಇನ್ನೊಂದು ಮತ್ತೆ ಒಂದು ಅವ್ರು ಮಾತ್ರ ಹೇಳ್ತಾರೆ, ಬೇರೆಯವ್ರು ಯಾಕೆ ಹೇಳೋದಿಲ್ಲ? ಸರಿ, ಇಟ್ನಾಳ್ ಸರ್, ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆ ಕೇಳಿದಾಗ ನೀನೇ ಹೋಗಿ ಹುಡ್ಕೊಂಬ, ಇದು ಕೇವಲ ಮುನಿಯಪ್ಪನವ್ರ ಸ್ಟೇಟ್ಮೆಂಟ್ ಮಾತ್ರವಲ್ಲ, ನಾವು ತಿಮ್ಮಾಪುರೆ ಸರ್ನ ಕೂಡ ಸೇಮ್ ನಮ್ಮ ಹನುಮಂತವರೇ ಮಾತನಾಡಿಸಿದ್ರು. ಅವರು ಕೂಡ ಹೇಳ್ತಾ ಇದ್ರು, ನಿಮ್ಗೆ ಏನು ಅರ್ಜೆನ್ಸಿ ಇದೆ ಅರೆಸ್ಟ್ ಮಾಡಿಸ್ಲಿಕ್ಕೆ, ನಿಮ್ಗೆ ಏನು ಅರ್ಜೆನ್ಸಿ ಇದೆ ನಮ್ಮನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಕ್ಕೆ ಅನ್ನೋ ಥರ. ಅಂದ್ರೆ ನಿಮ್ಮ ಕೋಪವನ್ನ, ನಿಮ್ಮ ಫ್ರಸ್ಟ್ರೇಷನ್ ಅನ್ನ ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಿದ್ರೆ ಜನ ನೋಡ್ತಿದ್ದಾರೆ, ಜನ ಪ್ರಶ್ನೆ ಮಾಡ್ತಾರೆ ನಾಳೆ ದಿನ. ಸ್ಮಿತಾ, ಒಬ್ಬ ಸಾರ್ವಜನಿಕ ಸೇವೆಯಲ್ಲಿರುವಂಥ ಒಬ್ಬ ಮಂತ್ರಿ, ಶಾಸಕ, ಅಧಿಕಾರಿ ತಪ್ಪು ಮಾಡಿದಾಗ ಶೀಘ್ರವೇ ಶಿಕ್ಷೆ ಆಗಬೇಕನ್ನೋ ಅರ್ಜೆನ್ಸಿ ಮಾಧ್ಯಮಕ್ಕೆ ಇರಲೇಬೇಕು. ಅದು ಮಾಧ್ಯಮದ ಧರ್ಮ. ಅದು ಶೀಘ್ರವೇ ಶಿಕ್ಷೆ ಕೊಡಿಸ್ಲೇಬೇಕು ಅನ್ನೋ ನನಗೆ ಬೇಕದು, ಅರ್ಜೆನ್ಸಿ ಬೇಕದು. ಅವ್ರನ್ನ ಕೇಳ್ಕೊಂಡು ಪತ್ರಿಕೋದ್ಯಮ ಮಾಡೋದಲ್ಲ. ಹಾಗೇನೆ ಏನು ಮುನಿಯಪ್ಪ ಅವ್ರು ಹೇಳಿದ್ರಲ್ಲ, ನೀವೇ ಹುಡುಕಿ ಅಂದರೆ ಏನದರ ಅರ್ಥ? ಅಲ್ಲ ರೀ, ನೀವೇ ಹುಡುಕಿ, ನೀವು ಒಬ್ಬ ಒಂದು ಆಡಳಿತಾರೂಢ ಪಕ್ಷದ ಒಬ್ಬ ಮಂತ್ರಿಯಾಗಿ ಮಾತಾಡೋ ಮಾತಾಯ್ದು ಹುಡುಕೋ ಕೆಲಸ ಯಾರ್ದು? ನಮ್ಗೆ ಹುಡ್ಕಕ್ಕೆ ಆಗಲ್ಲ ಅಂತಲ್ಲ. ನಮ್ಮ ಮಾಧ್ಯಮ ರಂಗದಲ್ಲಿ ತನಿಖಾ ವರದಿನೇ ಒಂದು ಸಪರೇಟ್ ಬೇರೆ. ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ಏನು? ಅದಷ್ಟೇ ಅಲ್ಲ ಇನ್ನೊಂದೇನಂದ್ರೆ ಸಸ್ಪೆಂಡ್ ಅಂತ ಮಾಡಿದ್ದಾರೆ ಪಕ್ಷದಲ್ಲಿ. ಏನು ಸಸ್ಪೆಂಡ್ ಅಂದ್ರೆ ಏನು ಅಂದ್ರೆ, ಅವ್ರು ಹೇಳಿದ್ರಲ್ಲ, ಮೊದಲೇ ಒಂದು ಕ್ಲೀನ್ ಶೀಟ್ ಕೊಟ್ಬಿಡ್ತಾರೆ, ಆತ ಒಳ್ಳೆ ಹುಡುಗ ಅಂತೇಳಿ. ಏನೋ ಅಚಾನಕ್ ಆಗೋಗಿದೆ ಸಸ್ಪೆಂಡ್. ವಾಟ್ ಈಸ್ ದಿಸ್? ನೀವು ಅದು ಸೀರಿಯಸ್ನೆಸ್ ಗೊತ್ತಾ? ಪಾಪ ಮಹಿಳೆ ಕಂಪ್ಲೇಂಟ್ ಕೊಟ್ಟು ಯಾವ ಸೆಕ್ಷನಲ್ಲಿ ಕಂಪ್ಲೇಂಟ್ ಇದೆ, ಅದ್ರ ಗಂಭೀರತೆ ಏನು? ನೀವೊಂದು ಅಹಿಂದ ಸರ್ಕಾರವನ್ನು ನಡೆಸೋರು, ನಿಮ್ಮಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಗೌರವ ಕೊಡಬೇಕು? ನೀವು ಮುನಿಯಪ್ಪನವರು ಒಬ್ಬ ದಲಿತ ನಾಯಕರು, ಮಹಿಳೆಗೆ ಯಾವ ರೀತಿ ಗೌರವ ಕೊಡಬೇಕು ಅದು ಗೊತ್ತೇ ಇಲ್ವ ನಿಮಗೆ? ಒಬ್ಬ ಮಹಿಳೆಗೆ ಈ ಥರದ ಅವಮಾನ ಆದಾಗ ಸಾರ್ವಜನಿಕ ವಲಯದಲ್ಲಿ ಆಕೆಗೆ ಹೇಳಿದಂತೆ ಎಲ್ಲ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಇರುವಾಗ ನಿಮಗೆ ಸಿಟ್ಟೇ ಬರೋದಿಲ್ಲ ಅಂದರೆ ಅದರ ಅರ್ಥ ಏನು? ನೀವು ಕುಮ್ಮಕ್ ಕೊಡ್ತಿದ್ರಿ ಅಂತ. ಸಸ್ಪೆಂಡ್ ಅಂದ್ರೆ ಏನ್ರಿ? ವಾಟ್ ಈಸ್ ದ್ಯಾಟ್? ನಾಳೆ ದಿನ ರಿವೋಕ್ ಮಾಡ್ತಾರೆ ಸಸ್ಪೆನ್ಷನ್ ಅಷ್ಟೇ. ಫಸ್ಟ್ ಯು ಶುಡ್ ಕಂಡೆಮ್, you should remove him from party membership, then you should instruct police officials to take immediate action, arrest him from wherever he is. ಸ್ಟಾಪಿಂಗ್ ಸರ್, ಏನ್ ತಡಿತಿರಬಹುದು ಅಂತ ಕಂಪಲ್ಷನ್ ಆಯ್ತಪ್ಪ? ಒಬ್ಬ ಸಚಿವನ ಪುತ್ರನೋ, ಶಾಸಕನ ಪುತ್ರನೋ, ಅಥವಾ ಶಾಸಕನೇ ಹಿಂಗೆಲ್ಲ ಮಾಡಿದ್ರು ನಾವು ಒಪ್ಕೊಳ್ತೀವಿ, ಮುಜುಗರ ಆಗತ್ತೆ ಪಕ್ಷಕ್ಕೆ ಅಂದ್ರೆ, ಅವ್ರಿಗಿರುವ ಸ್ಥಾನಮಾನ, ತಕ್ಷಣಕ್ಕೆ ಆಕ್ಷನ್ ತಗೊಳ್ಳಿಕ್ಕೆ ಒಂದಷ್ಟು ಕಾಂಪ್ಲಿಕೇಶನ್ ಎಲ್ಲ ಒಪ್ಕೊಳ್ಬಹುದು. ಈತ MLA ಕೂಡ ಅಲ್ಲ, ದೊಡ್ಡ ರಾಜಕೀಯ ಬ್ಯಾಕ್ ಗ್ರೌಂಡ್ ಇದೆಯಾ ಗೊತ್ತಿಲ್ಲ. ಇಂಥ ಒಬ್ಬ ಕಾರ್ಯಕರ್ತ ಅಥವಾ ಮುಖಂಡನನ್ನ ಅವ್ರ ವಿರುದ್ಧವಾಗಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿಕ್ಕೆ ಏನ್ ತಡಿತಿರಬಹುದು? ಆನ್ ಕ್ಯಾಮ್ರಾನೇ ಒಬ್ಬ ಮಂತ್ರಿ ಹೇಳ್ತಾರೆ ಆತ ಒಳ್ಳೆ ಹುಡುಗ ಅಂತ ಹೇಳಿ, ಆನ್ ಕ್ಯಾಮ್ರಾ ಹೇಳ್ತಾರೆ. ಆಫ್ ದ ಕ್ಯಾಮ್ರಾ ಪೊಲೀಸ್ಗೆ ಏನೆಲ್ಲ ಹೇಳ್ಬಾರ್ದು ಇವರು, ಆಫ್ ದ ಕ್ಯಾಮ್ರಾ ಪೊಲೀಸ್ಗೆ ಏನೆಲ್ಲ ಹೇಳ್ಬಾರ್ದು. ಸೊ ಆ ರೀತಿ ಆ ಒಂದು ಒತ್ತಡ ಪೊಲೀಸರಿಗೆ ಇರ್ತದೆ. ಅದನ್ನ ಪೊಲೀಸರು ಬಾಯಿ ತೆಗೆದು ಹೇಳಕ್ಕಾಗೋದಿಲ್ಲ ಯಾರು, ಬಟ್ ವಿ ಕ್ಯಾನ್ ಗೆಸ್ ಇಟ್. ಯಾರೋ ಒಬ್ಬ ಈ ತರದ ಒಂದು ಇಟ್ಸ್ ಅ ಕ್ರೈಮ್ ದಟ್ ಹಿ ಹ್ಯಾಸ್ ಕಮಿಟೆಡ್, ಅಪರೆಂಟ್ಲಿ ಔಟ್ಸೆಟ್ ಅಲ್ಲಿ ಪ್ರೈಮ್ ಫೇಸ್ ಇಟ್ಸ್ ಅ ಕ್ರೈಮ್ ದಟ್ ಹಿ ಹ್ಯಾಸ್ ಕಮಿಟೆಡ್. ಆ ಒಂದು ಕ್ರೈಮ್ ಕಮಿಟ್ ಆದಾಗ, FIR ಇರುವಾಗ, ಜವಾಬ್ದಾರಿಯುತ ಸರ್ಕಾರದಲ್ಲಿರುವಂಥ ಒಬ್ಬ ಮಂತ್ರಿ, ಜವಾಬ್ದಾರಿಯುತ ಮಂತ್ರಿ ಹೇಗೆ ಮಾತಾಡಬೇಕು? ಅವರೇ ಕ್ಲೀನ್ ಶೀಟ್ ಕೊಟ್ಬಿಟ್ರೆ, ಆನ್ ಕ್ಯಾಮ್ರಾ ಕ್ಲೀನ್ ಶೀಟ್ ಕೊಟ್ಟು ಆಫ್ ಕ್ಯಾಮ್ರಾ ಪೊಲೀಸ್ಗೆ ಏನು ಹೇಳ್ತಾರೆ? ಹಿಡೀರಿ ಅಂತ ಹೇಳ್ತಾರ? ಹಿಡ್ಕೊಂಡ್ ಬನ್ರಿ ಅವನ್ನ ಅಂತ ಹೇಳ್ತಾರ? ಸಿದ್ದರಾಮಯ್ಯ ಹೊಡೆಯಕ್ಕೆ ಹೋಗಿದ್ರಲ್ಲ ನಮ್ಮನ್ನ ಬರ್ಮಣಿ ಒಬ್ಬ ASP ಅವರನ್ನ, ಆ ರೀತಿ ಹೊಡಿತಾರ ಕರ್ಕೊಂಡ್ ಬಂದಿವನ್ನ? ಯಾಕಪ್ಪ ಈಗ ಮಾತ್ರ ಹೊಡಿಬೇಕಲ್ಲ ಕಪಾಳಕ್ಕೊಂದು? ಹೊಡಿಬಾರ್ದು, ಆ ಮತ್ ಬೇರೆ. ಬಟ್ ಅದೇ ಅವರ ಕ್ಯಾರೆಕ್ಟರ್, ಅವ್ರ ಸಿದ್ದರಾಮಯ್ಯನವರ ಸ್ವಭಾವಕ್ಕನುಗುಣವಾಗಿ ನಡ್ಕೊಳ್ಳೋದಾದ್ರೆ ಸರಿ.
ಈಗ ಸರಿ ಅಶೋಕ್ ಗೌಡ್ರೆ, ಈ ಪಕ್ಷಗಳಲ್ಲಿ ಡಿಫೆಂಡ್ ಮಾಡೋದು ಅನ್ನೋದು ಯಾವ ಹಂತದವರೆಗೂ ವರ್ಕ್ ಆಗುತ್ತೆ ಅಂತ. ಈಗ ಅಲಿಗೇಷನ್ ಅನ್ನೋದೇ ಬರೋದಾದ್ರೆ CT ರವಿ ಅವ್ರ ಮೇಲೆ ಸಚಿವನೇ ಆರೋಪ ಮಾಡಿದ್ರು, ಪಕ್ಷವಾಗಿ ಬಿಜೆಪಿ ಹೆಂಗ್ ರಿಯಾಕ್ಟ್ ಮಾಡ್ತು? ನೀವು ಶಾಲಿನಿ ರಜನೀಶ್ ಮೇಡಮ್ ವಿಚಾರ ಮಾತನಾಡ್ತಾ ಇದ್ರಿ, ಅವ್ರ ವಿರುದ್ಧವಾಗಿ ನಿಮ್ಮ MLC ರವಿಕುಮಾರ್ ಅವ್ರು ಮಾತನಾಡಿದ್ರು, ಅವಾಗ ಪಕ್ಷವಾಗಿ ಬಿಜೆಪಿ ಹೆಂಗ್ ರಿಯಾಕ್ಟ್ ಮಾಡ್ತು ಅಂದ್ರೆ ಈ ಡಿಫೆಂಡಿಂಗ್ ಗೇಮ್ ಅನ್ನೋದು ಯಾವ ಲೆವೆಲಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಸರ್? ನಮ್ಮ ಜನರಿಗೆ ಅರ್ಥ ಆಗೋ ಥರ ಹೇಳಿ. ಏನು ಅಂತ ಹೇಳಿದ್ರೆ, ಯಾವ ಇಂಟೆನ್ಷನ್ ಅಂತ ಅಂದ್ಬಿಟ್ಟು ಇರುತ್ತೆ, ಅತ್ಯಂತ ಪ್ರಮುಖವಾದಂಥದ್ದು ಇಂಟೆನ್ಷನ್ ಅಂತಂದರೆ ನಾವು ಅವ್ರನ್ನ ಇನ್ಸಲ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಾ, ಅಥವಾ ನಾವು ಒಂದು ಪೊಲಿಟಿಕಲ್ ವ್ಯೂ ಪಾಯಿಂಟ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಾ, ಅಥವಾ ಅದ್ರ ಹಿಂದ್ಗಡೆ ಇದ್ದಂತಹ ಏನು ಬ್ಯಾಕ್ಗ್ರೌಂಡ್ ಇತ್ತೋ ಅದು ಇಂಪಾರ್ಟೆಂಟ್ ಆಗ್ತದೆ. ಈಗ ಇಂಪಾರ್ಟೆಂಟ್ ಇರೋದು ಬ್ಯಾಕ್ಗ್ರೌಂಡ್ ಆಗಿ ಇಂಟೆನ್ಷನ್ ಕ್ಲಾರಿಟಿ ಇದ್ದು ಅಕಸ್ಮಾತ್ ನಮ್ಮ ಭಾಷೆನಲ್ಲಿ ಬಳಸಬೇಕಾದಾಗ, ಈಗ ಇದೇ ಪ್ಯಾನಲ್ ಕೂತ್ಕೊಂಡಾಗ ಸ್ಮಿತಾ ಅವರೇ ನೀವೇ ಎಷ್ಟೋ ಸತಿ ಹೇಳ್ತೀರಾ ಭಾಷೆ ಬಗ್ಗೆ ಗಮನ ಇರಲಿ, ಭಾಷೆ ಬಗ್ಗೆ ಏನಾಗ್ತದೆ, ನಾವು ಉತ್ತರದ ರಭಸದಲ್ಲಿ ಅಥವಾ ಉತ್ತರದ ಒಂದು ಇದರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪದ ಅನ್ಪಾರ್ಲಿಮೆಂಟ್ರಿ ವರ್ಡೋ ಅಥವಾ ಸಮಂಜಸವಾದ ಅಲ್ಲದಂತಹ ಪದಗಳನ್ನ ನಾವು ಬಳಸ್ಬಿಡ್ತೀವಿ. ಆಗ ಅದು ಇಂಟೆನ್ಷನ್ ಅಲ್ಲ, ಅದು ಇಟ್ ಈಸ್ ಓನ್ಲಿ ಸ್ಲಿಪ್ ಆಫ್ ಟಂಗ್. ಅಂಥದನ್ನ ನೀವು ಅದಕ್ಕೆ ಕೇಸ್ ಹಾಕ್ತೀರಾ ಯಾರು CT ರವಿ ಅವ್ರ ಮೇಲೆ ಅಥವಾ CT ರವಿ ಅವರು ಒರಿಜಿನಲ್ ಕಲ್ಚರ್ ಇಲ್ಲ ವಿಚಾರ ಇಷ್ಟೇ ಏನು ಅನ್ನೋದು ಆವೇಶ ಬಂದಾಗಲೇ ಗೊತ್ತಾಗೋದು. ಇಲ್ಲ ಏನಾಗ್ತದೆ, ಇದೇ ಸಂಸ್ಕೃತಿ, ಈ ಸಂಸ್ಕೃತಿ ಮೂಲವಾಗಿ ಬದಲಾಗಬೇಕು ಅನ್ನೋದೇ ಇಂಟೆನ್ಷನ್ ಅಲ್ವಾ? ಅದು ಸ್ಲಿಪ್ ಆಫ್ ಟಂಗೋ, ಇಂಟೆನ್ಷನಲ್ ಅನ್ಇಂಟೆನ್ಷನಲ್, ಇನ್ ಸಿಂಪಲ್ ಸರ್ ಸಂಸ್ಕೃತಿ ಪ್ರಶ್ನೆ. ಎಕ್ಸಾಕ್ಟ್ಲಿ ಸ್ಮಿತಾ, ಅದಕ್ಕೋಸ್ಕರನೇ ಈ ಸಂಸ್ಕೃತಿ ಏನಿದೆ ನಮ್ಮ ಭಾರತೀಯ ಮೂಲ ಸಂಸ್ಕೃತಿಗಳಲ್ಲಿ ಇದು ಒಂದು ಸಂಸ್ಕೃತಿ. ಯಾಕೆ ಅಂತಂದ್ರೆ ಬರ್ತಾ ಇದ್ದೀನಿ ಇಲ್ಲ ಒಂದು ನಿಮಿಷ ಸ್ಮಿತಾ, ನಾನು ಕ್ಲಾರಿಟಿ ಕೊಡಬೇಕು. ನಾವು ಅತ್ಯಂತ ವಿನಮ್ರತೆಯಿಂದ ಮಾತಾಡ್ತಕ್ಕಂತಹದ್ದು ಮತ್ತು ಒಬೀಡಿಯಂಟಾಗಿ ಮಾತಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿ ಗುರುಕುಲ್ ಎಜುಕೇಷನ್ ಸಿಸ್ಟಮಲ್ಲಿ ಇತ್ತು. ಚೇಂಜ್ ಮಾಡಿ ಆ ಮೆಕ್ಯುಲನ್ ಒಪ್ಕೊಂಡಂಥವ್ರು ಯಾರು ಇವಾಗ NEP ನಲ್ಲಿ ತರ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ವಿರೋಧಿಸ್ತಾ ಇರೋದು ಒಂದು ನಿಮಿಷ ಸರ್. ಈಗ ಅಲ್ಲಲ್ಲ ಒಂದೇ ನಿಮಿಷ ಈಗ ಏನಾಗಿದೆ, ಮೆಕ್ಯುಲೆ ಬಂದು 200 ವರ್ಷ ಆಗಿದೆ. ಈಗ ಏನಾಗಿದೆ, ನಾನು ನಿಜವಾಗ್ಲೂ ಗುರುಕುಲ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದ್ದೀನ, ನಾನು ಗುರುಕುಲ ಎಜುಕೇಶನ್ ಸಿಸ್ಟಮ್ ನಮ್ಮ ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಯಾಕೆಂದ್ರೆ ತುಂಬಾ ವ್ಯಾಲಿಡ್ ಇದೆ. MLC ರವಿಕುಮಾರ್ ಅವರು ನಾನು ಆ ನಾಯಕರುಗಳು ಕಂಪೇರ್ ಮಾಡ್ಕೊಳ್ಳಲ್ಲ, ನನ್ನ ಕಂಪೇರ್ ಮಾಡ್ಕೊಂತೀನಿ. ಯಾಕೆ ಅಂತ ಹೇಳಿದ್ರೆ ನಾನೇ ನನ್ನ ಸ್ಕೂಲ್ನಲ್ಲಿ ನನ್ನ ಮಕ್ಕಳಿಗೆ ಅನೇಕ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೆ ಗುರುಕುಲ ಎಜುಕೇಶನ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಆದ್ರೆ ನಾನು ಕಲ್ತಿದ್ದೆ ಎಲ್ಲಿಂದ, ನಾನು ಮೆಕ್ಕೆಲೆ ಕಲ್ತಿದ್ದೀನಿ. ಅದರಿಂದಾಗಿ ಸತ್ಯವೇ ಆದ್ರೆ ಏನಂದ್ರೆ ಈ ರೋಷಾವೇಶ ಇದೆಯಲ್ಲ ಅನ್ವಾಂಟೆಡ್ ರೋಷಾವೇಶ ನೋಡಿ. ಈಗ ಒಂದೇ ಒಂದು ಸ್ಮಿತಾ, ನೆನ್ನೆ ಡಿಬೇಟ್ ಬಗ್ಗೆ ನೀವು ತುಂಬಾ ಒಳ್ಳೆ ಪ್ರಶ್ನೆನ ಫಸ್ಟ್ ಬಿಗಿನಿಂಗ್ ಅಲ್ಲಿ ಮಾತಾಡೋದು ಏನ್ ಗೊತ್ತಾ, ನೆನ್ನೆ ಡಿಬೇಟ್ ನಮ್ಮ ಭಾರತೀಯ ಮೂಲ ಸಂಸ್ಕೃತಿಗಳಲ್ಲಿ ಡಿಬೇಟಿಂಗ್ ಇಸ್ ಎ ಪಾರ್ಟ್ ಅಂಡ್ ಪಾರ್ಸಲ್. ಇದು ಯಾವಾಗಿಂದ ನಡ್ಕೊಂಡ್ ಬರ್ತಾ ಇದೆ, ಶಿವನ ಕಾಲದಿಂದ ಶಿವಪುರಾಣದಲ್ಲೂ ರೆಕಾರ್ಡ್ ಆಗಿದೆ, ಸ್ಕಂದ ಪುರಾಣದಲ್ಲಿ ರೆಕಾರ್ಡ್ ಆಗಿದೆ, ಅದಾದ್ಮೇಲೆ ರಾಮಾಯಣ ಮಹಾಭಾರತದಲ್ಲಿ ಶಂಕರಾಚಾರ್ಯ ಮಧ್ವಾಚಾರ್ಯದ ಮಧ್ಯದಲ್ಲಿ ಡಿಬೇಟಿಂಗ್ ರೆಕಾರ್ಡ್ ಆಗಿದೆ, ಬಸವಣ್ಣನವರ ಕಾಲದಲ್ಲಿ ರೆಕಾರ್ಡ್ ಆಗಿದೆ. ಈಗ ಇಂತಾಗ ಡಿಬೇಟಲ್ಲಿ ಯಾರೋ ಒಬ್ಬರು ಕಾಂಗ್ರೆಸ್ನಾಗ ಹಿರಿಯರು ಶಾಸಕರು ತಗೊಂಡೋಗ್ಬಿಟ್ಟು ನೀರು ಹೊಡಿತೀನಿ ಅಂತ ಹೇಳಿದ್ರೆ ಯಾವ ರೀತಿ ಸಂಸ್ಕೃತಿ ತೋರಿಸುತ್ತೆ? ನಾನು ಹೇಳೋದು ಇಷ್ಟೇನೆ, ಯಾವುದೇ ಇದಾಗ್ಲಿ ಸಂಸ್ಕೃತಿ ಅಂತಕ್ಕಂತಹದ್ದು ಪ್ರತಿಯೊಬ್ಬರಿಗೂ ಬರಬೇಕು. ಒಂದು ಈ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಈಗ ನಾನು ಹೇಳ್ತಿರ್ತಕ್ಕಂತಹದ್ದು ಮೊದಲು ಸಸ್ಪೆಂಡ್ ಆಗಬೇಕಾಗಿರೋದು ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ಯಾಕೆ ಅಂತಂದರೆ ಸಿದ್ದರಾಮಯ್ಯನವ್ರ ಕಲ್ಚರ್ ಏನಿದೆ ಅದು ಕಾಂಗ್ರೆಸ್ ಅಂಟ್ಕೊಂಡಿದೆ. ಇವತ್ತು ಸಿದ್ದರಾಮಯ್ಯನವ್ರು ಒಬ್ಬರಲ್ಲ, ಸಂಗಮೇಶ್ವರ್ ಮಗನೂ ಮಾತಾಡ್ತಾರೆ, ರಾಜೀವ್ ಗೌಡನೂ ಮಾತಾಡ್ತಾರೆ, DK ಶಿವಕುಮಾರ್ ಮಾತಾಡ್ತಾರೆ, ಆಮೇಲೆ ನಾಗರಾಜ್ ಯಾದವ್ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಯಾಕೆ ಅಂದರೆ ಎಲ್ಲರೂ ಸಿಂಗಲ್ ಟೆನ್ಸ್ ಅಲ್ಲಿ ಮಾತಾಡ್ತಕ್ಕಂಥದ್ದು. ರಾಷ್ಟ್ರಪತಿಗೆ ಸಿಂಗಲ್ ಟೆನ್ಸ್ ಏಕವಚನದಲ್ಲಿ ಮಾತಾಡೋದು, ನಿರ್ಮಲಾ ಸೀತಾರಾಮನ್ ಏಕವಚನದಲ್ಲಿ ಮಾತಾಡೋದು, ಮೋದಿ ಅವರು ಏಕವಚನ ಮಾತಾಡೋದು, ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿ ಮಾತ್ರ ಜಿ ಅನ್ನೋದು. MLC ರವಿಕುಮಾರ್ ಅವರು, ನಾನು ಅದಕ್ಕೆ ಮತ್ತೆ ಪ್ರಶ್ನೆ, ಸೀಮಾ ಕೌಸರ್ ಅವರು ಡಿಬೇಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ನಾನು ಕ್ವಿಕ್ ಆಗಿ JDS ವಕ್ತಾರ ನನ್ನ ಪ್ರಶ್ನೆ ಕೇಳ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಆಕ್ಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಏನು ಆಕ್ಷನ್ ತಗೊಂಡ್ರು, ಎಷ್ಟು ಬೇಗ ತಗೊಂಡ್ರು ಅನ್ನೋದನ್ನು ಕೇಳದೆ ಹೋದ್ರೆ ಸರ್, ಇದೇ ಸಭ್ಯತೆ, ಇದೇ ಸಂಸ್ಕೃತಿ, ಇದೇ ಅಲಿಗೇಷನ್ ಆಕ್ಟ್ ಆಫ್ ದಿಸ್ ಏನು ನೇಚರ್ ಆಫ್ ಆಕ್ಟ್ಗಳು ಬೇರೆ ಬೇರೆ ಇರ್ಬೋದು ಸರ್, ಬಟ್ ಆಕ್ಷನ್ ಶಿಸ್ತು ಕ್ರಮ ಅಂತ ಬಂದಾಗ JDS ಪಕ್ಷದ ಏನು ಆಕ್ಟಿವ್ನೆಸ್ಸು ಕೂಡ ನಾವು ಗಮನಿಸಿದ್ದೀವಿ. ಇವಾಗ ರಾಜೀವ್ ಗೌಡ ವಿಚಾರ ಇದೆ, ನೀವು ಅಗ್ರೆಸಿವ್ ಆಗಿ ಕೇಳ್ತೀರಿ ನಿಜ, ಬಟ್ ಹಿಂದೆ ಪಕ್ಷಗಳು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡಿದೆ ಜನ ಗಮನಿಸಿದ್ದಾರೆ.
ಮೇಡಮ್ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಪಕ್ಷದವರಾಗಿರಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ, ಉದಾಹರಣೆಗೆ ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ, ಮೊನ್ನೆ ಕಾಂಗ್ರೆಸ್ ವಕ್ತಾರರು ಉತ್ತರ ಕೊಡಬೇಕಾಗುತ್ತೆ. ನೀವು ಚುನಾವಣೆ ಮುಂದೆ ಹೇಳಿರ್ತಕ್ಕಂಥ ಮಾತುಗಳೇನು, ಯಾವ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡಿರ್ತಕ್ಕಂಥ ಮಾತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಗೆ, ನೋಡಿ ಈ ಕೂಡಲೇ ನೀವು ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ. ಆದರೆ ಎಲ್ಲೋ ಒಂದು ಕಾಂಗ್ರೆಸ್ ಗುಂಪು ಈತನಿಗೆ ಯಾವ ಮಟ್ಟಿಗೆ ಸಪೋರ್ಟ್ ಕೊಡ್ತಾ ಇದೆ ಅಂತಂದ್ರೆ, ನೋಡಿ ಯಾವ ಒಂದು KPCC ಶಿಸ್ತು ಪಾಲನಾ ಸಮಿತಿ ಇದೆ, ಅವರು ನೋಟಿಸ್ ಕೊಡ್ತಾರೆ ಇದಕ್ಕೆ ಉತ್ತರ ಕೊಡಿ ಅಂತೇಳಿ. KPCC ಕೂಡ ಆತ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಅನ್ನೋದಕ್ಕೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದಂದ್ರೆ ನಿಮ್ಮ ಪಕ್ಷದವನ್ನ ಧಿಕ್ಕಾರ ಮಾಡಿದಾನೆ ಅಂತಕ್ಕಂಥ ವ್ಯಕ್ತಿಗಳು ನೀವು ಇವತ್ತು ಇಟ್ಕೊಂಡಿದ್ದೀರಾ. ಮತ್ತೊಂದು ಏನಕ್ಕೆ 8-9 ದಿನ ಆದ್ರೂ ಇವತ್ತಿನವರೆಗೂ ಮೇಡಮ್ ಕರ್ನಾಟಕದ ಪೊಲೀಸ್ ಅವರಿಗೆ ತನ್ನದೇ ಆದಂತ ಒಂದು ಶಕ್ತಿ ಇದೆ ರಾಜ್ಯದಲ್ಲಿ. ಮೇಡಮ್ ಯಾವ ಮಟ್ಟಕ್ಕೆ ಅಂದ್ರೆ ಕರೀಂ ಅವ್ರ ಮನೆಗೆ ಖುದ್ದಾಗಿ ಅವ್ರ ಮನೆ ಒಳಗೆ ಬಂದು ಧಮಕಿ ಹಾಕ್ತಾರೆ, ಯಾವ ಮಟ್ಟಕ್ಕೆ ಇರ್ಬೋದು. ಸನ್ಮಾನ್ಯ ಸಿದ್ದರಾಮಯ್ಯ ಕ್ಷೇತ್ರದಲ್ಲೇನೆ ಬಂದು ನಿಮ್ಮನ್ನು ಇದು ಮಾಡ್ತೀವಿ ಅಂತ ಈ ಮಹಾನುಭಾವ ಬೆಂಕಿ ಹಚ್ತೀನಿ ಮಾತೆತ್ತಿ ನಡುವೆ ಕಾಂಗ್ರೆಸ್ ಮುಖಂಡರುಗಳಿಗೆ ಯಾಕೋ ಬೆಂಕಿಗೆ ಭಾರಿ ಹತ್ತಿರದಲ್ಲಿದೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಬೆಂಕಿ ಹಚ್ತೀನಿ ಅಂತಾನೆ ನೋಡಿ 9 ದಿನ ಆಗಿದೆ, ಇವತ್ತಿನವರೆಗೂ ಕರ್ನಾಟಕದ ಪೊಲೀಸ್ ಅವರಿಗೆ ಅವ್ರದೇ ಅಂತ ಇತಿಹಾಸ ಇದೆ. ಮೇಡಮ್ ಇವತ್ತೇನಾದ್ರೂ ಬೈಲ್ ಸಿಕ್ಕಿದ್ರೆ ತಪ್ಪಿಸ್ಕೋಬಹುದು ಅಂತಕ್ಕಂಥದಕ್ಕೆ ಒಂದು ಕಾಂಗ್ರೆಸ್ಸಿನ ಗುಂಪು ಪ್ರಬಲವಾಗಿ ಇವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಾಗಿದೆ. ಯಾವತ್ತು ಈ ನಮ್ಮ ನ್ಯಾಯಪೀಠದಲ್ಲಿ ಎಕ್ಸೈಸ್ ಪೀಠ ಸನ್ಮಾನ್ಯ ನಾಗಪ್ರಸನ್ನ ಅವ್ರ ನೇತೃತ್ವದಲ್ಲಿ ಇರ್ತಕ್ಕಂಥ ಎಕ್ಸೈಸ್ ಪೀಠ ಯಾವತ್ತು ಚೀಮಾರಿ ಆಗ್ತು, ಅವ್ರು ಹೇಳ್ತಾರೆ ಖುದ್ದಾಗಿ ಯಾವುದೇ ಕಾರಣಕ್ಕೂ ಈ 74-76 ಆ್ಯಡ್ ಮಾಡಿ ಈ ಕೂಡಲೇ ಇದ್ರ ಬಗ್ಗೆ ನೀವು ಇದನ್ನ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದಂದ್ರೆ, ನಿಮಗೆ ನ್ಯಾಯಾಲಯದಿಂದ ಚೀಮಾರಿ ಹಾಕಿದ್ರು ಕೂಡ ಭಯ ಇಲ್ಲ ಅಂತಕ್ಕಂಥದ್ದು ನೀವು ಇವತ್ತು ಇಟ್ಕೊಂಡಿದ್ದೀರಾ ಅನ್ನೋದಾದ್ರೆ ಯಾವ ವಿಚಾರದಲ್ಲಿ ಎಲ್ಲೆಲ್ಲಿಂದ ಯಾವ್ಯಾವ ವಲಯದಿಂದ ಯಾವ್ಯಾವ ಕಡೆಯಿಂದ ಚೀಮಾರಿ ಬಂತು ಅನ್ನೋದನ್ನು ನಾವು ಗಮನಿಸಿದ್ದೀವಿ ಸರ್. ಪ್ರಶ್ನೆ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಕುಮಾರಸ್ವಾಮಿ ಏನ್ ಹೇಳಿದ್ರು, ಅವ್ರ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ. ಒಂದು ಮಾತನ್ನ ಹೇಳ್ತಾ ಇದ್ದೀನಿ ನಾನು, ಅದಕ್ಕೆ ಫಸ್ಟ್ ಮಾತಲ್ಲಿ ಉತ್ತರ ಕೊಟ್ಟಿದ್ದೀನಿ. ಯಾವುದೇ ಪಕ್ಷ ಆಗಿರ್ಲಿ ಬದಲಾವಣೆ ಮಾಡಿದ್ದೀನಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ತಪ್ಪು ಇವತ್ತು ಅವರು ನ್ಯಾಯಾಲಯದಲ್ಲಿ ಅಡಿಯಲ್ಲೇನೆ ನಾವು ಇವತ್ತು ಕೂಡ ತಲೆಬಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಹೇಳ ತನಕ ಕೇಳಿ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಅದೇ ವಿಚಾರವಾಗಿ ನಾನು ಹೇಳಿದ್ದೀನಿ. ಯಾವುದೇ ಪಕ್ಷ ಆಗಿರಲಿ ಹೆಣ್ಮಕ್ಳೇನೆ ನಾವು ಇವ್ರಿದ್ದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ಕೊಂಡು ಬೀದಿಲಿ ಪರಿಸ್ಥಿತಿ ಯಾವ ನಾಗೇಂದ್ರ ಬಾಬು ಸರ್, ನನ್ನ ವಿಚಾರ ಒಂದೇ ನಿಮಿಷ ಸಿಂಹ ಮೇಡಮ್ ಬಂದೆ. ಇಲ್ಲಿ ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸಕ್ಕೆ ಹೋಗ್ಬಾರ್ದು ಅನ್ನೋದು ಸರ್. ಸಂಸ್ಕೃತಿ ಸಂಸ್ಕಾರ ಅನ್ನೋದು ಎಲ್ಲಾ ವಿಚಾರದಲ್ಲೂ ಒಂದೇ ಎಲ್ಲಿದೆ ಪಕ್ಷಗಳ ಹಿತರಕ್ಷಣೆ ಬಿಟ್ಟರೆ ಎಲ್ಲಿದೆ? ಸೀಮಾ ಮೇಡಮ್ ಬಿಫೋರ್ ಯು ಕೌಂಟರ್ ಮೈಸೂರಲ್ಲಿ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ನಾನು ಅದಕ್ಕೆ ಜನಕ್ಕೆ ಬಿಟ್ಬಿಟ್ಟೆ ನಾಗೇಂದ್ರ ಬಾಬು ಸರ್ calm down. ಸೀಮಾ ಮೇಡಮ್ ಬಂದೆ ಸರ್. ಅವ್ರ ಓಪನಿಂಗ್ ರಿಮಾರ್ಕ್ಸ್ ತಗೊಳ್ತೀನಿ. ಹೋಮ್ ಮಿನಿಸ್ಟರ್ ಹೇಳ್ತಾರೆ ಈ ಕೂಡಲೇ ಬಂಧನಕ್ಕೆ ಅವನ ಆದೇಶ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ. ಹಾಗಾದ್ರೆ ನಿಮ್ಮ ಸಿಎಂ ಈ ಒಂದು 10 ನಿಮಿಷದಲ್ಲಿ ನೀವು ಯಾರು ಅರೆಸ್ಟ್ ಮಾಡಿದಿರಾ? ಯಾಕೆ 9 ದಿನ ಆದ್ರೂ ಮಾಡಿಲ್ಲ? ಹಾಗಾದ್ರೆ ಟೋಟಲಿ ಆಯ್ತು ಸರ್ ನಾವು ಕೇಳಿಸ್ಕೊಂಡ್ವಿ. ಸೀಮಾ ಮೇಡಮ್ ಬಿಫೋರ್ ಯು ಕೌಂಟರ್ ಹಿಮ್ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಇದೇ ವಿಚಾರದ ಡಿಬೇಟ್ ನಲ್ಲಿ ಭಾಗಿಯಾಗಿದ್ದ ದಿನಕ್ಕೂ ಇವತ್ತಿಗೂ ಎಷ್ಟು ದಿನ ಕಳೆದು ಹೋಯ್ತು? ಒಬ್ಬ ರಾಜೀವ್ ಗೌಡನನ್ನ ನಾನು ಅವತ್ತೂ ಅದೇ ಪ್ರಶ್ನೆ ಕೇಳಿದ್ದೆ, ಇವತ್ತು ಕೇಳ್ತಿದ್ದೀನಿ. ಒಬ್ಬ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಅಸಮರ್ಥವಾಗಿದೆ ನಮ್ಮ ಪೊಲೀಸ್ ಇಲಾಖೆ ಅಂತ ನಾನಂತೂ ಒಪ್ಕೊಳ್ಳೋದಿಲ್ಲ. ನೀವು ಒಪ್ಕೊಳ್ತೀರಾ? ಎರಡನೆಯದ್ದು, ಸಸ್ಪೆಂಡ್ ಮಾಡಿ ಯಾರ ಕಣ್ಣಿಗೆ ತುಪ್ಪ ಬೆಣ್ಣೆ ಸವರೋ ಪ್ರಯತ್ನ ಮಾಡ್ತಾ ಇದೆ ಮೇಡಮ್ ಪಕ್ಷ. ಸಸ್ಪೆನ್ಷನ್ ಅದರಲ್ಲೂ ಕೂಡ ನೋಟಿಸ್ ಸರ್ವ್ ಮಾಡ್ತೀವಿ, ಕ್ವಶನ್ ಕೇಳಿದ್ಮೇಲೆ ಆನ್ಸರ್ ಕೇಳುವಂತ ತಾಳ್ಮೆ ಮಾಡಿಕೊಳ್ಳಿ.
ಅದು ಕಾಂಗ್ರೆಸ್ನ ನೈತಿಕತೆ ಅಥವಾ ಕಾಂಗ್ರೆಸ್ಸಿನ ವ್ಯಾಲ್ಯೂಸ್ ಅದು. ನಾವು ಹೆಣ್ಮಕ್ಳ ಮೇಲೆ ಇದ್ ಮಾಡಿದ್ರೆ ನೋಟಿಸ್ ಸರ್ವ್ ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ. ಇಲ್ಲಿವರೆಗೂ ರವಿಕುಮಾರ್ಗಾಗ್ಲಿ, ಸಿ.ಟಿ. ರವಿ ಅವ್ರಿಗಾಗ್ಲಿ ಅಥವಾ ಪ್ರಜ್ವಲ್ ರೇವಣ್ಣ ಅವ್ರಿಗಾಗ್ಲಿ ಯಾವತ್ತು ಒಂದು ನೋಟಿಸ್ ಸರ್ವ್ ಆಗಿಲ್ಲ, ಇವತ್ತವ್ರಿಗೆ ಒಂದು ಸಸ್ಪೆಂಡ್ ಮಾಡಿಲ್ಲ. ಸೀಮಾ ಮೇಡಮ್ ಆಯ್ತು, ಸೀಮಾ ಮೇಡಮ್ ಈ ರಾಜೀವ್ ಗೌಡಗೆ ನೋಟಿಸ್ ಕೊಟ್ರಲ್ಲ, ಆ ಸಂಗಮೇಶ್ವರ್ ಮಗನಿಗೆ ಏನ್ ಮಾಡಿದ್ರಿ? ನೋಟಿಸ್ ಕೊಟ್ಟಿದ್ದೀರಾ? ಅಥವಾ ಸಿದ್ದರಾಮಯ್ಯನವರು ಕಪಾಳ ಹೊಡೆಯಕ್ಕೆ ಹೋದ್ರೆ SP ಗೆ ನೋಟಿಸ್ ಕೊಟ್ಟಿದ್ದೀರಾ? ಅಥವಾ ಸಿದ್ದರಾಮಯ್ಯನವರು ಅವೇಚ್ಛವಾಗಿ ಬೈತಾರಲ್ಲ, ಒಂದ್ ನಿಮಿಷ ಕಂಡ್ರೆ ಕೇಳಿಸ್ಕೊಂಡ್ರಿ, ಪ್ರೆಸಿಡೆಂಟ್ ಗೆ ಕ್ವಶನ್ ಬೈದ್ರಲ್ಲ ಮೇಡಮ್, ಪ್ರೆಸಿಡೆಂಟ್ ಗೆ ಕ್ವಶನ್ ಬೈದ್ರಲ್ಲ, ಸಿಂಗಲ್ ಟನ್ ಸ್ವಲ್ಪ ಬೈದ್ರಲ್ಲ, ನೋಟಿಸ್ ಕೊಟ್ಟಿದ್ದೀರಾ? ನೋಟಿಸ್ ಕೊಟ್ಟಿದ್ದೀರಾ? ಕಾಂಗ್ರೆಸ್ ಕಲ್ಚರ್ ಏನ್ರಿ ಇದು? ಕಾಂಗ್ರೆಸ್ ಕಲ್ಚರ್ ಏನ್ರಿ ಇದು? ಕಾಂಗ್ರೆಸ್ ಕಲ್ಚರ್ ಯಾವ್ದು ತೋರ್ಸಲ್ವೇನ್ರಿ ನಿಮ್ದು? ನಿಮ್ ಸಿದ್ದರಾಮಯ್ಯನವ್ರನ್ನ ನೋಟಿಸ್ ಕೊಡ್ರಿ, ಆಮೇಲೆ ಮಾತಾಡ್ರಿ. ಸಿದ್ದರಾಮಯ್ಯ ನೋಟಿಸ್ ಕೊಡ್ರಿ, ಆಮೇಲೆ ಮಾತಾಡಿ. ಉತ್ತರ ಕೇಳಿಸ್ಕೊಳ್ಳಿ. ಕ್ವಶನ್ ಪ್ರೆಸಿಡೆಂಟ್ ನ ಬೈಯೋದು, ವಿತ್ ಸಚಿವರನ್ನ ಬೈಯೋದು, ಪ್ರಧಾನಮಂತ್ರಿ ಬೈಯೋದು, ಕೇಳ್ರಿ ಕೇಳಿಸ್ಕೊಂಡು ಉತ್ತರ ಕೊಡ್ಲಿ. ಏನ್ರಿ ನಿಮ್ಮ ಅಶೋಕ್ ಅವರು ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆಗೆ ಧಮಕಿ ಹಾಕಿದ್ರೆ ಈಗ ನೆಕ್ಸ್ಟ್ ಸೀಮಾ ಮೇಡಮ್ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಸೀಮಾ ಮೇಡಮ್ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಸರ್ ಒಂದೇ ನಿಮಿಷ ಸೀಮಾ ಮೇಡಮ್, ಇವಾಗ ಕಂಪಾರಿಸನ್ ಗೇಮ್ ಅನ್ನ ನಾವು ಆಮೇಲೆ ಆಡೋಣ. ಯಾವ ಪಕ್ಷದಲ್ಲಿ ಮೊದಲೇ ಅವರ ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ, ಅವ್ರ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸೀಮಾ ಮೇಡಮ್ ನನ್ನ ಧ್ವನಿ ಕೇಳಿಸ್ಕೊಳ್ಳಿ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸೀಮಾ ಮೇಡಮ್ ಆಯ್ತು, ಕಂಪಾರಿಸನ್ ನೀವು ಮಾಡಿ ನಾನು ಬೇಡ ಅನ್ನೋದಿಲ್ಲ. ನಾನು ಕೂಡ ಅಶೋಕ್ ಗೌಡ್ರನ್ನು ಪ್ರಶ್ನೆ ಕೇಳಿದ್ದೀನಿ, ಹಾಗೆ JDS ವಕ್ತಾರರಾದ ನಾಗೇಂದ್ರ ಬಾಬು ಅವ್ರಿಗೂ ಪ್ರಶ್ನೆ ಕೇಳಿದ್ದೀನಿ. ಬಟ್ ನನಗೆ ಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ. ನೀವು ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾಗಿ ನಿಮಗೆ ಸಮಾಧಾನ ಇದೆಯಾ? ಯು ಆರ್ ಅ ವುಮನ್. ಒಬ್ಬ ಮಹಿಳೆಗೆ ರಾಜೀವ್ ಗೌಡ ತೋರಿದ ವರ್ತನೆಗೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ನಿಮಗೆ ವೈಯಕ್ತಿಕವಾಗಿ ಸಮಾಧಾನ ಅನಿಸ್ತಾ ಇದೆಯಾ? ಇಷ್ಟೇ ಕ್ರಮ ನೋಡಿ ಸ್ಮಿತಾ ಅವರೇ, ನೋಡಿ ಫಸ್ಟ್ ಆಫ್ ಆಲ್ ಆಸ್ ಎ IAS ಆಫೀಸರ್ ಕಾಲ್ ರೆಕಾರ್ಡ್ ಮಾಡಿ ಇಷ್ಟೊಂದು ಅನ್ಅಫಿಷಿಯಲ್ ಆಗಿ ಬಿಹೇವ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಇಲಾಖೆಗೆ ಇದು ಪಾರ್ಲಿಮೆಂಟ್ ಜನ ಕೇಳಿಸ್ಬೇಕು ಸರ್, ಜನ ಕೇಳಿಸ್ಬೇಕು. ಅದನ್ನೆಲ್ಲ ಯಾರಿಗೂ ನೋಡ್ತಿಲ್ವಾ? ಅವ್ರನ್ನ ಏನು ತಗೊಂಡಿದ್ದೀರಾ ಕಾಂಗ್ರೆಸ್ ಪಕ್ಷಕ್ಕೆ ಕೇಳಕ್ಕಿಂತ ಮುಂಚೆ? ರವಿಕುಮಾರ್ ಆಗಿರಬಹುದು, ಚೀಫ್ ಸೆಕ್ರೆಟರಿಗೆ ಕಾಂಗ್ರೆಸ್ ಪಕ್ಷ ಮಾತಾಡಿ ಫಸ್ಟ್. ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ ಸೀಮಾ ಮೇಡಮ್? ಕಾಂಗ್ರೆಸ್ ಪಕ್ಷದ ಕ್ರಮದ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ? ರಾಜೀವ್ಗೌಡ್ರ ಬಗ್ಗೆ ಕೇಳ್ತಾ ಇರೋದು, ರಾಜೀವ್ಗೌಡ್ರ ಬಗ್ಗೆ ಪ್ರಶ್ನೆ ಮಾಡಿ. ರಾಜೀವ್ಗೌಡ್ರನ್ನ ಕಾಂಗ್ರೆಸ್ ಪಕ್ಷ ಸಮರ್ಥನೆ ಮಾಡ್ಕೊಂತಾ ಇದೆಯಾ? ಜರ್ನಲಿಸ್ಟ್ ಗಳಿಗೆ ಅದರಲ್ಲೂ ಡಿಬೇಟ್ ಅಲ್ಲಿ ಕೂತಾಗ ಒಂದೇ ನಿಮಿಷ ಮೇಡಮ್, ಪರ್ಸನಲ್ ಒಪಿನಿಯನ್, ಪರ್ಸನಲ್ ಫೀಲಿಂಗ್ಸ್ ನ ಆಚೆ ಹಾಕಬಾರ್ದು ಅನ್ನೋದು ಅನ್ಟೋಲ್ಡ್ ರೂಲ್. ಬಟ್ ಐ ಆಮ್ ಪರ್ಸನಲಿ ಶಾಕ್ಡ್. ಒಬ್ಬ IAS ಅಧಿಕಾರಿ ಫೋನ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದು ಅನ್ಪ್ರೊಫೆಷನಲ್ ಬಿಹೇವಿಯರ್. ಒಪ್ಕೊಳ್ಳೋಣ ಸರ್, ಇರಬಹುದು. ರೆಕಾರ್ಡ್ ಮಾಡ್ಕೊಳ್ದಲೆ ಆಚೆ ಬಿಟ್ಟಿದ್ದಿದ್ರೆ, ಆಚೆ ಬಿಡ್ದಲೆ ಹೋಗಿದ್ದಿದ್ರೆ ಈ ಪ್ರಕರಣ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಈಗ ಈಗಿನ ಕಾಲದಲ್ಲಿ ಒಬ್ಬ ಸಾರ್ವಜನಿಕ ಸೇವೆಯಲ್ಲಿ ಅಧಿಕಾರಿ KS ಆಗ್ಲಿ, IAS ಆಗ್ಲಿ, ಪೊಲೀಸರಾಗ್ಲಿ ಎಷ್ಟು ಕಷ್ಟ ಗೊತ್ತಾ? 1000 ಜನ 1000 ಫೋನ್ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ. ನಾಳೆ ಏನು ಕ್ರಮ ತಗೊಳಕ ಅದಕ್ಕೆ ರೆಕಾರ್ಡ್ ಮಾಡೋ ಮುಖ್ಯ ಆಗುತ್ತೆ. ಅದ್ರಲ್ಲೂ ಮಹಿಳಾ ಅಧಿಕಾರಿಗಳು I advise all the lady officers record calls. They should record calls. ಆಮೇಲೆ ಸಾಕ್ಷಿ ಆಧಾರಗಳು ಕೊಟ್ಟರೆ ಇನ್ನೊಂದೇನಾಗಿದೆ ಅಂದ್ರೆ ಒಂದೇ ಒಂದು ಹೇಳ್ತಾ ಸೇರಿಸ್ತಾ, ನಾವು ಅನೇಕ ಜನ ರಾಜಕಾರಣಿಗಳ ಮನೆಗೆ ಹೋಗ್ತೀವಿ ಸರ್. ಅವರು ಕೆಲವು ರಾಜಕಾರಣಿಗಳ ಹೆಸರು ತಗೊಳ್ಳಲ್ಲ, ಯಾವ್ದು ಒಂದಷ್ಟು ಜನ ಇದ್ದಾರೆ,
ಕೆಟ್ಟ ಪದಗಳಲ್ಲಿ ಅಧಿಕಾರಿಗಳನ್ನ ನಿಂದನೆ ಮಾಡ್ತಕ್ಕಂಥದನ್ನ ನಾವು ನೋಡಿದ್ದೇವೆ. ಕೆಟ್ಟ ಪದಗಳು. ಆಮೇಲೆ ಆಗ ಎಷ್ಟು ಮುಜುಗರ ಆಗ್ಬಿಡ್ತಿತ್ತು ಅಂದ್ರೆ ಯಾಕೆ ರಾಜಕಾರಣಿಗಳು ನಮಗೆ ಸರ್ಕಾರಿ ನೌಕರರ ಬಗ್ಗೆ ವಾಕಳಿಕೆ ಬರ್ಬೇಕು, ಅಷ್ಟು ಕೆಟ್ಟ ಪದಗಳಲ್ಲಿ ಬೈದಿದ್ದಾರೆ. ಸರಿಪಡಿಸ್ಕೊಳ್ತೀವಿ. ಈಗ ಏನಾಗಿದೆ ಅಂದ್ರೆ ನೀವು ಹೇಳಿದ್ರಲ್ಲ ಪಕ್ಷ ಕ್ರಮ ತಗೊಂಡಿದೆ, ಸಸ್ಪೆಂಡ್ ಮಾಡಿದೆ. ಪಕ್ಷ ಕ್ರಮ ತಗೊಳ್ಳೋದಲ್ಲ ರೀ, ಪಕ್ಷದ ನೀವು ಸಸ್ಪೆನ್ಷನ್ ಇತ್ಯಾದಿ ಕ್ರಮ ಯಾವಾಗ ತಗೋಬೇಕು? ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾಗ. ದಿಸ್ ಇಸ್ ಎ ಕ್ರಿಮಿನಲ್ ಆಕ್ಟ್. ಯು ಶುಡ್ ಪುಟ್ ಪ್ರೆಷರ್ ಆನ್ ದ ಪೊಲೀಸ್ ಟು ಟೇಕ್ ಆಕ್ಷನ್. ಯು ಆರ್ ಇನ್ ಗೌರ್ಮೆಂಟ್. ನೀವು ಸರ್ಕಾರದಲ್ಲಿ ಇದ್ರೆ ಮತ್ತೊಂದು ಕೂತ್ಕೊಂಡು ಹಿಂದೆ ಸಿಟಿ ಮಾಡಿಲ್ವಾ, ಹಿಂದೆ ಪ್ರಜ್ವಲ್ ರೇವಣ್ಣ, ಅದು ನಿಮ್ಗೆ ತಗೊಂಡು ಮಾಡೋದು. ದಟ್ ಇಸ್ ನಾಟ್ ಆಫ್ ಯರ್ ಕನ್ಸರ್ನ್. ಅದಕ್ಕೂ ಹೇಳಿ ಅದು ಆ ಕ್ರಮ ತಗೊಳ್ಬೇಕು. ನೀವು ಪ್ರಜ್ವಲ್ ರೇವಣ್ಣ ಮೇಲೆ ನೀವೇ ಕ್ರಮ ತಗೋಬೇಕು, ಸಿಟಿ ಮೇಲೆ ನೀವೇ ಕ್ರಮ ತಗೋಬೇಕು, ರಾಜೀವ್ ಗೌಡ ಮೇಲೆ ನೀವೇ ಕ್ರಮ ತಗೋಬೇಕು. ಅದು ಬಿಟ್ಟು ಸಸ್ಪೆಂಡ್ ಮಾಡಿದ್ರೆ ಅಂದ್ರೆ ಏನಾದ್ರು ಅದರ ಅರ್ಥ? ಬೇರೆ ತರ ವರ್ಕ್ ಆಗ್ತಿದೆ ಅಂತ ಸರ್. ಇವರು ಶ್ರೀನಿವಾಸ್ ಅವರು ಲೋಕಲ್ನವ್ರು, ಹಾಗಾಗಿ ಅವ್ರಿಗೆ ಹೆಚ್ಚಿಗೆ ಮಾಹಿತಿ ಇರ್ಬೋದೇನೋ ಅಂತ ಕೇಳ್ತಿದ್ದೀನಿ. ಒಬ್ಬ ಸಚಿವರಿಗೆ ರಾಜೀವ್ ಗೌಡ ಮೇಲೆ ಆಕ್ಷನ್ ಆಗ್ಬೇಕಂತೆ ಸರ್, ಇನ್ನೊಬ್ಬ ಸಚಿವರಿಗೆ ಆಕ್ಷನ್ ಆಗಬಾರ್ದಂತೆ. ಅಂದ್ರೆ ಒಂದೇ ಪಕ್ಷದ ಸದಸ್ಯರು ಈ ಭಿನ್ನಾಭಿಪ್ರಾಯ ಒಬ್ಬ ವ್ಯಕ್ತಿ ಮೇಲೆ ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಇದು ನಿಜಾನ ಇಲ್ವಾ ಅದು ನಮಗೆ ಗೊತ್ತಿಲ್ಲ. ಸಿಕ್ಕ ಮಾಹಿತಿಯನ್ನು ನಿಮಗೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. MC ಸುಧಾಕರ್ ಅವ್ರು ಅರೆಸ್ಟ್ ಮಾಡಿ ಅಂತಾರಂತೆ, ಮುನಿಯಪ್ಪನವ್ರು ಅರೆಸ್ಟ್ ಮಾಡಬೇಡಿ ಅಂತಾರಂತೆ. ನಿಜಾನ ಇದು? ಇಲ್ಲ, ಖಂಡಿತ ಇದು ಒಂದು ಕಡೆ ನಿಜ. ಯಾಕೆಂದ್ರೆ ಅಲ್ಲಿ ಕ್ಷೇತ್ರದಲ್ಲಿ ಏನು ನಡೆಯುತ್ತೆ ಅಂದ್ರೆ, ಇತ್ತೀಚೆಗೆ ಒಂದು CM ಕಾರ್ಯಕ್ರಮ ಆಗುತ್ತೆ ಶಿಲ್ಘಟ್ಟದಲ್ಲಿ. ಆವತ್ತು ಒಂದು ದೊಡ್ಡ ಅಲ್ಲಿ ಬ್ಯಾನರ್ ಎಂಟ್ರೆನ್ಸ್ ಅಲ್ಲಿ ಒಂದು ಬ್ಯಾನರ್ ವಿಚಾರದಲ್ಲಿ ಈ ಸಚಿವರಾದಂಥ ಸುಧಾಕರ್ ಅವ್ರಿಗೂ ರಾಜೀವ್ ಗೌಡ್ರಿಗೆ ಅಲ್ಲೇನೆ ಪ್ರಾರಂಭ ಆಗಿರುತ್ತೆ. ಆ ಪರ್ಮಿಷನನ್ನು ತಗೊಂಡಿರ್ತಾರೆ, ಅನುಮತಿಯನ್ನು. ಈಗ ಯಾರೋ ಅಮೃತ ಅವರ ಕಡೆಯಿಂದ ಪರ್ಮಿಷನ್ ತಗೊಂಡು ಹಾಕ್ಬಿಟ್ಟಿರ್ತಾರೆ. ಇವ್ರಿಗೇನಿರುತ್ತೆ ಅಂದರೆ ದೊಡ್ಡ ಆರ್ಚ್ ಮಾಡಬೇಕು, ಇಲ್ಲಿ ಬೇರೆ ಥರ ಒಂದು ಪ್ಲಾನ್ ಇರುತ್ತೆ. ಅಲ್ಲಿ ಇವರಿಬ್ಬರಲ್ಲೂ ಮನಸ್ತಾಪ ಬರುತ್ತೆ. ಅದಾದ್ಮೇಲೆ ತೆರವು ಮಾಡ್ತಾರೆ. ಈಗ ಯಾರು ಸುಧಾಕರ್ ಏನು ಸಚಿವರು ಯಾರಿದ್ದಾರೆ ಅದನ್ನ ತೆರವು ಮಾಡಿಸ್ತಾರೆ. ತೆರವು ಮಾಡಿಸಿದಾಗ ಏನಾಗುತ್ತೆ, ಆವತ್ತಿಂದ ಅವಳು ಒಳಗಡೆ ಅವರಿಗೆ ಒಂದು ಬೇರೆ ತರ ದ್ವೇಷ ಶುರುವಾಗಿರುತ್ತೆ ಸಚಿವರ ಮೇಲೆ, ರಾಜೀವ್ ಗೌಡನ್ಗೆ. ಅದನ್ನೇ ಅವರು ಹೇಳಿದ್ದಾರೆ. ಅವನ ಬಂದ್ ಕಿತ್ತಾಗ್ದ ಆಡಿಯೋದಲ್ಲಿ ಕೂಡ ನೀವು ಕೇಳಿಸ್ಕೋಬಹುದು. ಅವನ್ಯಾರೋ ಬಂದ್ ಕಿತ್ತಾಗ್ದ ಶಾಸಕರ ಬಗ್ಗೆ ಮಾತಾಡ್ತಾರೆ. ಒಬ್ಬ ಗೌರವಾನ್ವಿತ ಶಾಸಕರು ಯಾರೇ ಪಕ್ಷ ಯಾವುದೇ ಇರ್ಲಿ ಅವ್ರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಾರೆ. ಮತ್ತೆ ಒಂದು ಸಚಿವರು ಅದು ಅವ್ರದೇ ಪಕ್ಷದ ಸಚಿವರ ಬಗ್ಗೆನೂ ಕೂಡ ತುಂಬಾ ಕೆಟ್ಟದಾಗಿ ಅಂದ್ರೆ ಹೆಸರು ಬಳಸ್ತಿದ್ರು ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಅದಾದ್ಮೇಲೆ ನೀವು ಇನ್ನೊಂದು ಕೇಳಿಸ್ಕೋಬೇಕಾಗುತ್ತೆ. ಒಂದ್ ನಿಮಿಷ ಹೇಳಿ ಮೇಡಮ್, ನಾನು ಮಾತು ಕಂಪ್ಲೀಟ್ ಆಗಿಲ್ಲ. ಈಗ ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ರೆಕಾರ್ಡ್ ಮಾಡೋದ್ರ ಬಗ್ಗೆ ಹೇಳುದು IAS ಅಧಿಕಾರಿ ಅಂದ್ರೆ ಇವತ್ತು ರೆಕಾರ್ಡ್ ಮಾಡಿಲ್ಲ ಅಂದಿದ್ರೆ ಅವ್ರ ಪರಿಸ್ಥಿತಿ ಈ ತರ ಎಷ್ಟು ಅಧಿಕಾರಿಗಳು ಹೊಂದಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ SP ಅವರೊಂದು ಮಾತು ಹೇಳುದು, ನಟೋರಿಯಸ್ ಅನ್ನೋ ಒಂದು ಪದ ಬಳಸಿದ್ದಾರೆ. ಇದನ್ನ ಗಮನಿಸಬೇಕಾಗುತ್ತೆ. ಒಬ್ಬ SP ನಟೋರಿಯಸ್ ಪದ ಬಳಸ್ತಾರೆ ಅಂದ್ರೆ ಎಷ್ಟು ಕ್ರಿಮಿನಲ್ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗಿರುತ್ತೆ. ಪೊಲೀಸರು, ನಮ್ಮ ಕರ್ನಾಟಕದ ಪೊಲೀಸರ ಮೇಲೆ ನಾನೊಬ್ಬ ಕನ್ನಡಿಗನಾಗಿ ನನಗೆ ಗೌರವ ಇದೆ. ನಮ್ಮ ಪೊಲೀಸರ ಶಕ್ತಿ ಬಗ್ಗೆ ನನಗೆ ಗೊತ್ತಿದೆ. ಯಾವುದೋ ಒತ್ತಡಕ್ಕೆ, ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ನಾಯಕರ ಒತ್ತಡಕ್ಕೆ ಅವರು ಕೈ ಕಟ್ಕೊಂಡು ಕೂತ್ಕೊಂಡಿರ್ಬೋದು. ಇವತ್ತು ಹೇಳಿ ವಿದೇಶದಲ್ಲಿ ಅನೇಕ ಪ್ರಕರಣಗಳಲ್ಲಿ ವಿದೇಶದಲ್ಲಿರೋನ್ನ ಅರೆಸ್ಟ್ ಮಾಡಿರುವಂತ ಪೊಲೀಸರು ಇವತ್ತು ಕರ್ನಾಟಕದಲ್ಲಿರೋ ಯಾರೋ ಒಬ್ಬ ಪುಡಂಗಿನ ಒಬ್ಬ ರೌಡಿನ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ವಾ ನಮ್ಮ ಪೊಲೀಸರ ಕೈಲಿ? ನೀವು ಆರ್ಡರ್ ಮಾಡಿ ಇವತ್ತು 24 ಗಂಟೆಯಲ್ಲಿ ನಮ್ಮ ಪೊಲೀಸರು ಹಿಡಿತಾರೆ ಅನ್ನೋ ಭರವಸೆ ನನಗಿದೆ. ಅವ್ರದ್ದು ಬಿಡಿ ಸೀಮಾ ಮೇಡಮ್, ಆಯ್ತು ಅವ್ರದ್ದು ಬಿಡಿ ಸೀಮಾ ಮೇಡಮ್. ರಾಜ್ಯದ ಜನರು ವೋಟ್ ಹಾಕಿ ಗೆಲ್ಸಿರೋದು ಕಾಂಗ್ರೆಸ್ ಪಕ್ಷವನ್ನ, ಸರ್ಕಾರ ನಡೆಸ್ತಾ ಇರೋದು ಕಾಂಗ್ರೆಸ್ ಪಕ್ಷ, ಹೋಮ್ ಮಿನಿಸ್ಟರ್ ಇರೋರು ಡಾಕ್ಟರ್ G ಪರಮೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದವರು. ಇಷ್ಟೆಲ್ಲ ಗುರುತರವಾದ ಜವಾಬ್ದಾರಿ ಇರುವಾಗ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಿದೆ, ಸರ್ಕಾರ ಏನ್ ಮಾಡ್ತಿದೆ, ಗೃಹ ಇಲಾಖೆ ಏನ್ ಮಾಡ್ತಿದೆ, ಇದನ್ನು ಉತ್ತರ ಕೊಡ್ಬೇಕಲ್ಲ. ಆಯ್ತು, ಬಿಜೆಪಿಯವ್ರು ಸರಿಯಾಗಿ ಆಡಳಿತ ನಡೆಸಲಿಲ್ಲ, ಅದಕ್ಕೆ ಜನ ಮನೇಲಿ ಕೂರಿಸಿದ್ದಾರೆ. ಈಗಿರೋದು ನೀವು, ನಿಮ್ಮ ಪಕ್ಷದವರು, ನೀವೇನ್ ಮಾಡ್ತಿದ್ದೀರಿ? ಜನ ನೋಡ್ತಿದ್ದಾರೆ. ನಿಮ್ಗೆ ಬಹುಮತ ಸರ್ಕಾರ ಕೊಟ್ಟಿದಾರಲ್ಲ, ಏನ್ ಮಾಡ್ತಾ ಇದ್ದೀರಿ? ನಮ್ಮ ಕಚೇರಿ ರಸ್ತೆ 6 ತಿಂಗಳಿಗೆ 4 ಬಾರಿ ಡಿಬೇಟ್ ಹೋದ್ರೆ 2 ಅವರ್ ಆಗುತ್ತೆ ಸರ್. ಸದ್ಯಕ್ಕೆ ಇದನ್ನ ಮಾತನಾಡೋಣ. ರಾಜೀವ್ ಗೌಡ, ಯೋಚನೆ ಮಾಡಬೇಡಿ ನೀವು ಅದ್ರ ಬಗ್ಗೆ. ನಿಮ್ಗಿಂತ ಚೆನ್ನಾಗಿ ಸುವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಿಜೆಪಿ ಇಟ್ಕೊಂಡು ಹಿಂದೂಗಳ ಹತ್ಯೆ ಆಗ್ತಾ ಇತ್ತು. ಇವತ್ತು ಕಾಂಗ್ರೆಸ್ ಇಂದ ಹಿಂದೂಗಳ ಹತ್ಯೆ ಆಗ್ತಾ ಇಲ್ಲ. ಬಿಜೆಪಿ ಕಾಲದಲ್ಲಿ ಎಷ್ಟು ಹೆಣ್ಮಕ್ಳ ಅತ್ಯಾಚಾರ ಮಾಡ್ಕೊಂಡು ಬನ್ನಿ. ನೀವು ಯಾವ್ದು ಒಂದು ಒಬ್ಬರಿಗೆ ಒಂದು ನೋಟಿಸ್ ಮಾಡಿಲ್ಲ, ಒಬ್ಬರಿಗೆ ಸಸ್ಪೆಂಡ್ ಮಾಡಿಲ್ಲ. ನೀವು ಕ್ರಮ ಗೊತ್ತಾಗಲ್ಲ ನನಗೆ ಮೇಡಮ್. ಕ್ರಮ ಕೈಗೋಬಹುದು, ನೋಟಿಸ್ ಹಾಕಿ ಸರ್ಕಾರದ ಕ್ರಮನೇ ತಗೋಬಹುದು, ಅರೆಸ್ಟ್ ಮಾಡಬಹುದು, ಜೈಲಿಗೆ ಹಾಕ್ಬಹುದು.
ಈಗ ನೀವು ಬಂದಿದ ತಕ್ಷಣ ನೀವು ಕೂಡಲೇ ಅವತ್ತು ಸಸ್ಪೆಂಡ್ ಮಾಡಿದ್ರೆ ಕ್ರಮ ತಗೊಂಡಿದ್ರೆ ಆಗ್ತಿತ್ತು. ಅವ್ರೇನ್ ಶಾಸಕರಲ್ಲ, ಸಚಿವರಲ್ಲ. ಒಂದು ಹೆಣ್ಣು ಮಗುವಿನ ಬೀದಿನಲ್ಲಿ ಬಟ್ಟೆ ಹರಿದಾಗ ನಿಮ್ಮ ಸರ್ಕಾರ ಸಾರಿ ಸೀಮಾ ಮೇಡಮ್, ನಿಮ್ ವಾಯ್ಸ್ ಸರಿಯಾಗಿ ತಲುಪ್ತಾ ಇಲ್ಲ. ನಾನು PCR ಗೆ ರಿಕ್ವೆಸ್ಟ್ ಮಾಡ್ತೀನಿ, ಸಾಧ್ಯ ಆದ್ರೆ ಅದನ್ನ ಫಿಕ್ಸ್ ಮಾಡಿ ಅಂತ ಹೇಳಿ. ಅಶೋಕ್ ಗೌಡ ಸರ್, ನೀವು CS ಬಗ್ಗೆ ಮಾತನಾಡ್ತಾ ಇದ್ರಿ, ಮಹಿಳಾ ಆಯೋಗದ ಬಗ್ಗೆ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಸಾಮಾಜಿಕ ಹೋರಾಟಗಾರರು, ಮಹಿಳಾ ಹೋರಾಟಗಾರರು ಒಂದಿಬ್ರು ಫೋನ್ ಲೈನಿಗೆ ತಗೊಂಡಾಗ ಅವರು ಹೇಳ್ತಾ ಇದ್ರು, ಮಹಿಳಾ ಆಯೋಗದ ಇನ್ಆಕ್ಟಿವ್ನೆಸ್ ಈ ಪ್ರಕರಣದಲ್ಲೂ ನಮಗೆ ಕಾಣ್ತಾ ಇದೆ. ಒಬ್ಬ ಮಹಿಳೆ ಅಧಿಕಾರಿ ಕಣ್ಣಲ್ಲಿ ನೀರು ಹಾಕಿದ್ರು, ಬಾಯಿಗೆ ಬಂದಂಗೆ ಬೈಸ್ಕೊಂಡ್ರು. ಸರ್ಕಾರವನ್ನ ಪ್ರೆಷರೈಸ್ ಮಾಡ್ಲಿಕ್ಕೆ ಒಂದು ಪತ್ರ ಬರೆದ್ರೆ ಸಾಕ ಮಹಿಳಾ ಆಯೋಗದ ಕಡೆಯಿಂದ? ನೋಡಿ, ಈ ಮಹಿಳಾ ಆಯೋಗ ಏನಿದೆ, ಆ ಮೇಡಮ್ ಅವ್ರಿಗೆ ಹೆಂಗೆ ಅನುಕೂಲ ಆಗ್ತದೋ ಅದು ಮಾತ್ರ ನೋಡ್ತಾರೆ. ಆ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಗಿಲು ಕೇಸ್ ಆಯಿತು, ತೆರವಾಯಿತು. ಆಗ ಮಾತ್ರ ಆ ಅಮ್ಮ ಹೋಗಿಬಿಟ್ಟು ಏನೋ ಒಂದು ಸ್ವಲ್ಪ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ರು. ಹೇಳಿ, ನಾನೇನು ಅದನ್ನು ತಪ್ಪು ಅಂತ ಹೇಳಲ್ಲ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರಗಳಾಗ್ತಾ ಇದೆ. ಈ ರಾಜ್ಯದಲ್ಲಿ 70 ಮಹಿಳೆಯರ ಮೇಲೆ ಅಟ್ಯಾಕ್ ಆಗಿ ಹತ್ಯೆ ಆಗಿರ್ತಕ್ಕಂಥದ್ದು, 1800 ಅತ್ಯಾಚಾರ ಪ್ರಕರಣಗಳಾಗಿದೆ. ಆ ಅಮ್ಮವರು ಒಂದೇ ಒಂದು ಪತ್ರನೂ ಬರೆದಿಲ್ಲಪ್ಪ. ಜೊತೆಗೆ ಓಲಿ ಇಂಥ ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ದೌರ್ಜನ್ಯ. ಆ ಅಮ್ಮ ಅಟ್ಲೀಸ್ಟ್ ಹೋಗಿ ಅಮೃತಾ ಗೌಡ ಅವ್ರನ್ನೋ ಅಥವಾ ಭದ್ರಾವತಿನಲ್ಲಿ ಆ ಫಾರೆಸ್ಟ್ ಮೈನಿಂಗ್ ಆಫೀಸರ್ನೋ ಇಂಥ ಯಾರನ್ನೂ ಭೇಟಿನೇ ಮಾಡಿಲ್ಲ. ಆ ಯಾರೋ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾರೆ ವಿಜಯಪುರದಲ್ಲಿ. ಆ ಪಾಪ ಹೆಂಗಸ್ ಕಣ್ಣೀರು ಹಾಕಿ ಗೋಜಲ್ಗರಿತಾರೆ. ಆ ಹೆಂಗಸ್ಗೋಗ್ಬಿಟ್ಟು ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ ನಾಗಲಕ್ಷ್ಮಿ ಚೌಧರಿ ಅವರು. ಏನಕ್ಕೆ ನಿಮ್ಗೆ ಅಧಿಕಾರ? ಏನಕ್ಕೆ ಅಧಿಕಾರ? ನಾನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೂ ಕೇಳ್ತಾ ಇದ್ದೀನಿ, ನಿಮಗೆ ಅಧಿಕಾರ ಸರ್ವೋಚ್ಚ ಅಧಿಕಾರದೇ. ನೀವು ಚೀಫ್ ಮಿನಿಸ್ಟರ್ಗೆ ಸರ್ವೆಂಟ್ ಅಲ್ಲ ಮೇಡಮ್. ನೀವು ಯುವರ್ ಲೀಡರ್ ಆಫ್ ಆಲ್ ದ ಬ್ಯೂರೋಕ್ರೇಟ್ಸ್ ಅಂಡ್ ಆಲ್ ದ ಗವರ್ನಮೆಂಟ್ ಸರ್ವೆಂಟ್ಸ್ ಇನ್ ಕರ್ನಾಟಕ. ಎಷ್ಟು ಜನಕ್ಕೆ ಸಂಬಳ ಕೊಟ್ಟಿಲ್ಲ, ಓಲಿ ಹತ್ಲ ಕಡೆ ಬಿಟ್ಬಿಡಿ ಸಂಬಳ, ಅದನ್ನು ಸರ್ಕಾರದ ವಿವೇಚನೆ ಅಂತ. ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದೆ ಸರ್ಕಾರಿ ಅಧಿಕಾರಿಗಳ ಮೇಲೆ. ಒಂದು ಮಹಿಳಾ ಅಧಿಕಾರಿಗಳ ಮೇಲೆ ಇಷ್ಟು ದೌರ್ಜನ್ಯ ನಡೆದಾಗ ನೀವು ಸುಮೋಟೋ ಕೇಸ್ ಯಾಕೆ ಫೈಲ್ ಮಾಡಿಲ್ಲ? ಸುಮೋಟೋ ಕೇಸ್ ಯಾಕೆ ಫೈಲ್ ಮಾಡಿಲ್ಲ? ಅಲ್ಲ, ಆಮೇಲೆ ನನಗೂ ಶಾಲಿನಿ ರಜನೀಶ್ ಅವರು ನನಗೂ ಪರಿಚಯ ಇದ್ದಾರೆ. ವಿಚಾರ ಅದಲ್ಲ. ವಿಚಾರ ನನ್ನ ಪರಿಚಯ ಇರಲಿ, ನನ್ನ ಫ್ರೆಂಡ್ ಇರಲಿ, ನನ್ನ ಅಕ್ಕ ಇರಲಿ, ನನ್ನ ತಂಗಿ ಇರಲಿ, ತಪ್ಪೇ. ಇಲ್ಲಿ ಶಾಲಿನಿ ರಜನೀಶ್ ಅವ್ರದ್ದು ಖಂಡಿತವಾಗ್ಲೂ ಸಹ ಪ್ರಶ್ನಾರ್ಹವಾದಂತಹ ತಪ್ಪು. ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್, ನಮಗೆ ಗೊತ್ತಿಲ್ಲ ಇದು ಮತ್ತೆ ಫೇಕು ಅಥವಾ ನಾವೇನೋ ಡೆಲಿಬ್ರೇಟ್ ಆಗಿ ಅಟ್ಯಾಕ್ ಮಾಡ್ತಿದ್ದೀವಿ ಅಂತ ಅನಿಸಿದ್ರೂ ಗೊತ್ತಿಲ್ಲ, ಬಟ್ ಅನುಮಾನ ಬಂದಿದೆ, ಕೇಳ್ತಿದ್ದೀನಿ. ಈಗ ಶಾಲಿನಿ ರಜನೀಶ್ ಮೇಡಮ್ ಅವರು ಯಾವುದೇ ಅಂದ್ರೆ ಭಯ ಇಲ್ದಲೆ ನಿರ್ಭೀತವಾಗಿ ಕೆಲಸ ಮಾಡುವ ಮುಕ್ತ ವಾತಾವರಣ ಇದೆಯಾ? ಫಸ್ಟ್ ಆಫ್ ಆಲ್ ಅವ್ರಿಗೆ ಅನ್ಸಿದ್ರು ಕೂಡ ಇದ್ರಲ್ಲಿ ಅಮೃತಾ ಮೇಡಮ್ ಅವ್ರು ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಅವ್ರು ಹೋಗಿ ನಿಲ್ಲೋ ರೀತಿಯಲ್ಲಿ ವಾತಾವರಣ ಇದೆಯಾ ಅನ್ನೋ ಬೇಸಿಕ್ ಅನುಮಾನ ಬಂದ್ಬಿಡೋಲ್ವಾ? ವಿಚಾರ UPSC ಕೋಡಲ್ಲಿ ಮತ್ತು ಏನು DPRA ಕೋಡ್ ಇದೆ ಅದರಲ್ಲಿ ಸ್ಪಷ್ಟವಾಗಿದೆ. ಚೀಫ್ ಸೆಕ್ರೆಟರಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು ಸ್ಪಷ್ಟವಾಗಿದೆ. ಮತ್ತು ಬೇರೆ ಅಧಿಕಾರಿಗಳ ಮೇಲೆ ಯಾವ ರೀತಿ ಸಮಸ್ಯೆಗಳಾದಾಗ ನೋಡಿ, ಕೇವಲ IAS ಅವ್ರಿಗೆ ಮಾತ್ರ ಆದಾಗ ಮಾತ್ರ ಇವ್ರು ಒಟ್ಟಾಗಿ ಸೇರ್ಕೊಂಡು ಎಲ್ಲ ಒಂದು ಕಡೆ ಸೇರ್ಕೊಂಡು ಮಾಡ್ತಾರೆ. KS ಅಧಿಕಾರಿಗಳು ನಿಮ್ಮ ಅಂಡರಲ್ಲೇ ಬರೋದು ಮೇಡಮ್. KS ಅಧಿಕಾರಿಗಳು ನಿಮ್ಮ ಅಂಡರಲ್ಲೇ ಬರೋದು. ಜೊತೆಗೆ ಇನ್ನು ಕೆಳಗಡೆ ಇರ್ತಕ್ಕಂಥ ಕ್ಲರ್ಕು, ಕೆಳಗಡೆ ಇರ್ತಕ್ಕಂಥ ಡಿ ಗ್ರೂಪ್ ನೌಕರರು ಸಹ ನಿಮ್ಮ ಅಂಡರಲ್ಲೇ ಬರೋದು. ಕೇವಲ IAS ಅಧಿಕಾರಿಗಳ ಮೇಲೆ ಯಾವ್ದಾದ್ರು ದೌರ್ಜನ್ಯ ಆಗಿಬಿಟ್ರೆ ಅಥವಾ ಯಾವ್ದಾದ್ರು ಒಂದು ಸಮಸ್ಯೆ ಆಗಿಬಿಟ್ರೆ ನೀವು ಆವಾಗ ಮಾತ್ರ IAS ಅವರೆಲ್ಲ ಸೇರಿಕೊಂಡು ನಮ್ಮ ಕ್ಲೌಡ್ಗೆ ಸಮಸ್ಯೆ ಆಗೋಯ್ತು ಇದು ಮಾಡಿ, ನಾವೇನು ಅದಕ್ಕೆ ಅಬ್ಜೆಕ್ಟ್ ಮಾಡಲ್ಲ. ಆದರೆ ನೀವು ಡಿ ಗ್ರೂಪ್ ನೌಕರನ ಮೇಲೆ ಯಾವುದಾದ್ರೂ ಒಬ್ಬ ದೌರ್ಜನ್ಯ ಆದರೆ ಅವ್ರು ತಪ್ಪು ಕೇಳ್ಕೊಳ್ಳಿ. ಆದರೆ ಅವರೇ ತಪ್ಪು ಮಾಡಿದರೆ ಅವ್ರು ತಪ್ಪದು. ಆದರೆ ಇಲ್ಲಿ ಕಡಾಖಂಡಿತ್ವಲು ಕಾಣಿಸ್ತಾ ಇದೆ. ಇಲ್ಲಿ ರಾಜೀವ್ ಗೌಡಂದು ಎಷ್ಟು ತಪ್ಪಿದೆಯೋ ಭದ್ರಾವತಿ ಶಾಸಕ ಸಂಗಮೇಶ್ವರ್ ಮಗಂದು ಅಷ್ಟೇ ಸಹ ಇಷ್ಟೇ ತಪ್ಪಿದೆ. ಅದ್ರ ಜೊತೆಗೆ ಅನೇಕ ರಾಜ್ಯದಲ್ಲಿ 9 ಜನ ಅಧಿಕಾರಿಗಳು ಯಾವತ್ತೂ ಆಗಿಲ್ಲ. ನಾನು ಹಿಸ್ಟಾರಿಕಲಿ ರೆಕಾರ್ಡ್ ಚೆಕ್ ಮಾಡಿದ್ದೀನಿ. 1972 ಇಂದ ರೆಕಾರ್ಡ್ ಸಿಗ್ತಾ ಇದೆ ಸರ್. ಬಸವರಾಜ್ ಸರ್ ಗೊತ್ತಿರುತ್ತೆ, ಅವರು ಹಿರಿಯ ಪತ್ರಕರ್ತರಿದ್ದಾರೆ, ಅವ್ರಿಗೆ ಗೊತ್ತಿದೆ. ಯಾವತ್ತೂ ಸಹ 9 ಜನ ಅಧಿಕಾರಿಗಳು 33 ತಿಂಗಳಲ್ಲಿ ಡೆತ್ ನೋಟ್ ಬರೆದ್ಬಿಟ್ಟು ಸೂಸೈಡ್ ಮಾಡ್ತಾರೆ. ಅಶೋಕ್ ಅವರು ಪತ್ರ ಕೂಡ ಬರೆದ್ರು ಸರ್. ಎಲ್ಲಾ ಪ್ರಕರಣ ಉಲ್ಲೇಖ ಮಾಡಿ ಏನ್ ರಿಪ್ಲೈ ಬಂತು ಗೊತ್ತಿಲ್ಲ ಪಕ್ಷಕ್ಕೆ. ಆರ್ ಅಶೋಕ್ ಅವರು 8-9 ಪ್ರಕರಣವನ್ನ ಪಟ್ಟಿ ಮಾಡಿ ಪತ್ರ ಬರೆದಿದ್ದಾರೆ. ಹೀಗೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳಿ ಉತ್ತರ ಬಂತಾ ಇಲ್ಲ, ಗೊತ್ತಿಲ್ಲ. ಇನ್ವೇ ಈ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅದಕ್ಕೆ ನಾವು ಸಹ ಹೇಳಿದ್ವಿ ನಮ್ಮ LOPಗೆ ಇದೆಲ್ಲ ಪ್ರಕರಣಗಳನ್ನ ಬರಿಬೇಕು ಅಂತ ಹೇಳಿ ಬರೆದ್ರು. ಇವತ್ತಿಗೂ ಸಹ ಉತ್ತರ ಕೊಡ್ತಕ್ಕಂಥ ಗೋಜ್ಗೆ ಚೀಫ್ ಸೆಕ್ರೆಟರಿ ಅವರು ಮತ್ತು ಈ ಸರ್ಕಾರ ಹೋಗಿಲ್ಲ. ಯಾಕೆ ಅಂದ್ರೆ ಎಂತಹ ವಿಡಂಬನೆ ಅಂದರೆ ಈ ಸರ್ಕಾರದ್ದು. ಅವ್ರಿಗೆ ಆಡಳಿತ, ನಾನು ಆ್ಯಕ್ಚುಲಿ ಈಗ ತಾನೇ ಮಾತಾಡ್ತಿದ್ದೆ ನರಸಿಂಹಮೂರ್ತಿ ಹತ್ರಲ್ಲ ಹೊರಗಡೆ, ಆಡಳಿತದ ಬಗ್ಗೆ ಒಂದು ಹಿಡ್ತಾನೆ ಇಲ್ಲ ಯಾರಿಗೂ.
ಆಡಳಿತ ಒಂದು ಸಿದ್ದರಾಮಯ್ಯನವರು, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಮತ್ತು ಅಲ್ಲಿ ಹೈಕಮಾಂಡ್ ಎಲ್ಲರೂ ಕೀಳ್ತಾ ಇದ್ದಾರೆ. ಅದರಿಂದಾಗಿ ಆಡಳಿತ ಕಿಡ್ತಾ ಇಲ್ಲ, ಅದರಿಂದಾಗಿ ಈ ರೀತಿ ಆಗ್ತಾ ಇದೆ. ಇದು ಡಿಸಾಲ್ವ್ ಆಗ್ತಾ ಇತ್ತಲ್ಲ, ಹಂಗೆ ಡಿಸಾಲ್ವ್ ಆಗ್ಬಿಡ್ತಾ ಇತ್ತು. ಎಲ್ಲೇ ಇರ್ಲಿ ಸರ್, ಇವಾಗ ಅವ್ರು ರೆಪ್ರೆಸೆಂಟ್ ಮಾಡ್ತಿರೋ ಪಕ್ಷದ ಪರವಾಗಿ ಅವ್ರು ಮಾತಾಡ್ತಿದ್ದಾರೆ. ಏನಿವೆ ನಾಗೇಂದ್ರ ಸರ್, ಇವಾಗ ಸಚಿವ ವರ್ಸಸ್ ಸಚಿವ ಅನ್ನೋ ರೀತಿಯಲ್ಲಾಗಿ ಒಬ್ರಿಗೆ ಅರೆಸ್ಟ್ ಮಾಡಿಸ್ಬೇಕು, ಒಬ್ರಿಗೆ ಅರೆಸ್ಟ್ ಮಾಡಿಸಬಾರ್ದು ಅಂತಿದ್ದಾಗ ಕಷ್ಟನೇ ಸರ್. ಪಾಪ ಕಾಂಗ್ರೆಸ್ ಪಕ್ಷದಲ್ಲಿರೋ ಬೇರೆ ನಾಯಕರಿಗೂ ಡಿಸಿಷನ್ ಮೇಕಿಂಗ್ ಕಷ್ಟ. ಈಗ ಅರೆಸ್ಟ್ ಮಾಡಿಸ್ಬಿಟ್ರೆ ಒಬ್ರಿಗೆ ಬೇಜಾರು, ಮಾಡಿಸದೆ ಹೋದ್ರೆ ಇನ್ನೊಬ್ರಿಗೆ ಬೇಜಾರು. ನಿಮಗೆ ಗೊತ್ತಿರುತ್ತೆ ಪಕ್ಷದ ಒಳಗೆ ಯಾವ್ಯಾವ ರೀತಿಯ ಒತ್ತಡಗಳು, ಪ್ರೆಷರ್ ಪಾಲಿಟಿಕ್ಸ್ ನಡೀತಿರುತ್ತೆ ಅಂತ ಹೇಳಿ. ಈಸಿ ಅಲ್ಲ ಪಾಪ ರಾಜೀವ್ ಗೌಡ್ರನ್ನ ಟಚ್ ಮಾಡಿಸೋದು. ಮೇಡಮ್, ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕ್ರಮಗಳು ಕೈಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಬೆದರಿಕೆ ಹಾಕ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳು ಬಳಸ್ತಕ್ಕಂಥದ್ದು ಯಾವುದೇ ಆಗಿರಲಿ ಅದು ಕಾನೂನಾತ್ಮಕವಾಗಿ ಅಪರಾಧ ಆಗುತ್ತೆ ಅಂತಕ್ಕಂಥದ್ದು ಮಾನ್ಯ ಹಿರಿಯರಾದ್ರು ಒಪ್ಕೋಬೇಕಾಗುತ್ತೆ. ನಂಬರ್ 1. ನಂಬರ್ 2, ಇವತ್ತು ನ್ಯಾಯಾಲಯ ಏನಂತ ಹೇಳಿದೆ ನಿಮಗೆ ಕೇಳಿ. ಮೇಡಮ್, ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಯಾವ ಒಬ್ಬ ಅನಾಮಧೇಯ ಇವತ್ತು ಆ ಮೇಡಮ್ ಅವ್ರಿಗೆ ಬೆದರಿಕೆ ಪತ್ರ ಬರೀತಾನೆ, ಯಾವ ಮಟ್ಟಕ್ಕಿದೆ ನಿಮ್ ಪರಿಸ್ಥಿತಿ ಅಂತ ನೀವು ಈ ರಾಜ್ಯದಲ್ಲಿ ಗೂಂಡಾಗಿರಿ ಮಾಡ್ತಾ ಇದ್ದೀರೇನ್ರಿ? ಒಬ್ಬ ನೀವು ಮಹಿಳೆಯಾಗಿ ಇನ್ನೊಂದು ಮಹಿಳೆಗೆ ಅನ್ಯಾಯ ನಡೀತಾ ಇದ್ರೆ ನೋಡ್ಕೊಂಡು ಸಪೋರ್ಟ್ ಮಾಡ್ತಾರೇನ್ರಿ ನೀವು? ನಿಮ್ಗೆ ನಾಚಿಕೆ ಆಗೋದಿಲ್ಲ ನಿಮಗೆ? ಒಬ್ಬ ಮಹಿಳೆಯಾಗಿ ನೀವು ಇನ್ನೊಂದು ಮಹಿಳೆಗೆ ಅನ್ಯಾಯ ನಡೀತಾ ಇರ್ಬೇಕಾದ್ರೆ ನೀವು ಸಮರ್ಥನೆ ಮಾಡ್ಕೋತೀರಾ ಅಥವಾ ಇದು ಒಳ್ಳೇದು ಅಂತ ಹೇಳ್ತೀರಾ? ಮೇಡಮ್, ಇನ್ನೊಂದು ಮಾತು ಹೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಅವರಿಗೆ ತಮ್ಮದೇ ಆದಂತ ಶಕ್ತಿ ಇದೆ. ಎಲ್ಲೋ ಒಂದು ಗುಂಪು ಪ್ರಬಲವಾಗಿ ಇವ್ರನ್ನ ಯಾವ ರೀತಿ ಕಾಯ್ತಾ ಇದೆ ಅಂತಂದ್ರೆ, ಬೇಲ್ ಸಿಕ್ಲಿ ಬೇಕಾದ್ರೆ ಮುಂದಕ್ಕೆ ನೋಡ್ಕೊಳ್ಳೋಣ ಅನ್ನೋ ಮಟ್ಟದಲ್ಲಿ ಇವತ್ತಿನವರೆಗೂ ಬಿಟ್ಟಿರ್ತಕ್ಕಂಥದ್ದು. 9 ದಿನಗಳಾದ್ರೂ ಕೂಡ ಒಂದು ವ್ಯಕ್ತಿನ ಪತ್ತೆ ಹಚ್ಚಕ್ಕಾಗಲ್ಲ. 50 ಜನ ಪೊಲೀಸರು ಕರ್ಕೊಂಡು ಡೆಲ್ಲಿಲಿ ಹುಡುಕ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಪೊಲೀಸರು ಡೆಲ್ಲಿಲಿ ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಇವತ್ತಿನವರೆಗೂ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, DCM ಅವರು, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಕ್ ಹೇಳಿದೀವಿ ಅಂತ ಹೇಳಿ. ಇಷ್ಟು ಜನ ಒಂದು ಅದು ಹಿರಿಯರು ಹೇಳಿರ್ತಕ್ಕಂಥದ್ದಾದ್ರೂ ಕೂಡ ಇವತ್ತಿನವರೆಗೂ ಅರೆಸ್ಟ್ ಆಗಲ್ಲ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಶ್ರೀನಿವಾಸ್ ಅವರು ಅಲ್ಲಿನ ಲೋಕಲ್ ಪೊಲೀಸರ ಕಾರ್ಯವೈಖರಿಯನ್ನ ಗಮನಿಸಿರ್ತಾರೆ. ಏನ್ ಸರ್, ಶಿಡ್ಲಘಟ್ಟ ಪೊಲೀಸರಿಗೆ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗೋಷ್ಟು ಸಾಮರ್ಥ್ಯ ಇಲ್ವಾ ಅಥವಾ ಅವ್ರಿಗೆ ಬಿಡ್ತಾ ಇಲ್ವಾ ಅಂತ? ಇಲ್ಲ, ಖಂಡಿತವಾಗ್ಲೂ ಇದು ಈಗ ಇವ್ರು ಹೇಳ್ದಂಗೆ ಬೇಲ್ಗೋಸ್ಕರ ಕಾತ್ಕೊಂಡು ಕೂತಿದ್ದಾರೆ. ಬೇಲ್ ಸಿಗುತ್ತೆ ನೋಡ್ಕೊಂಡು ಏನೋ ಪೊಸಿಷನ್ ಒಂದು ನೆಕ್ಸ್ಟ್ ಏನ್ ತಗೋಣ ಅಂತ ಹೇಳ್ಬಿಟ್ಟು ಬೇಲ್ಗೋಸ್ಕರ ಕೂತಿದ್ದಾರೆ. ನ್ಯಾಯಾಲಯ ಸರಿಯಾದಂತ ಒಂದು ತೀರ್ಪು ನೆನೆ ಕೊಟ್ಟು ಅವ್ರ ಅರ್ಜಿಯನ್ನು ವಜಾ ಮಾಡಿದ ಮೇಲೆ ಇವತ್ತು ಬೇರೆ ದಾರಿನೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಹಾಗಾಗಿ ಇವತ್ತು ವಜಾ ಮಾಡಿದ್ರು. ಇಲ್ಲ ಅಂದ್ರೆ ಈಗಲೂ ರಕ್ಷಣೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಂತಿದೆ. ರಾಜುಗೌಡರ ಪರವಾಗಿ 100% ಸತ್ಯ, ರಾಜುಗೌಡರ ಪರವಾಗಿ ರಕ್ಷಣೆ ಮಾಡ್ತಾ ಇದೆ. ಪೊಲೀಸರಿಗೆ ಇವತ್ತು ಸರ್ಕಾರಕ್ಕೆ, ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೇನೆ, ಇವತ್ತು ನೀವು ಹೇಳಿ 24 ಗಂಟೆಯಲ್ಲಿ ರಾಜೀವ್ ಗೌಡನ್ ಬಂಧಿಸಬೇಕು ಅಂತ ಆದೇಶ ಮಾಡಿ. ಯಾಕೆ ಹಿಡಿಯಕ್ಕಾಗಲ್ಲ ನೋಡ್ತೀನಿ. ಮಾಡ್ತಿದ್ದಾರೆ ಸರ್, ಮಾಧ್ಯಮಗಳ ಮುಂದೆ ಅರೆಸ್ಟ್ ಮಾಡಿಸ್ತಿದ್ದೀವಿ, ತುಟಿಗೆ ಬೆಣ್ಣೆ ಸೋರುವಂತ ಮಾತುಗಳು ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ನ್ಯಾಯವಾದ ರೀತಿಯಲ್ಲಿದ್ರೆ, ನಿಮ್ಗೆ ನಿಜವಾಗ್ಲೂ ರಾಜೀವ್ ಗೌಡನ್ ಬಂಧಿಸಬೇಕು ಅನ್ನೋದಿದ್ರೆ ನೀವು ಇವತ್ತು ಆದೇಶ ಮಾಡಿ 24 ಗಂಟೆಯಲ್ಲಿ ಹಿಡ್ಕೊಂಬನ್ನಿ ಅಂದ್ರೆ ಎಲ್ಲೂ ಹೋಗಿಲ್ಲ. ಬೆಂಗಳೂರಲ್ಲೇ ಇದ್ದಾರೆ. ಇಲ್ಲಿ ಎಲ್ಲ ಮಾಹಿತಿನೂ ಪೊಲೀಸರಿಗೂ ಸಹ ಸಿಗ್ತಾ ಇದೆ. ಕಾಂಗ್ರೆಸ್ ಪಕ್ಷದವ್ರಿಗೂ ಸಹ ಮಾಹಿತಿ ಇದೆ ಎಲ್ಲಿದ್ದಾರೆ ಅನ್ನೋದು. ನೀವು ಆದೇಶ ಮಾಡಿ, ಪೊಲೀಸರನ್ನ ಬೈಬೇಡಿ. ಪೊಲೀಸರಿಗೆ ಸಾಮರ್ಥ್ಯ ಇದೆ, ಪೊಲೀಸರಿಗೆ ಶಕ್ತಿ ಇದೆ. ನಮ್ಮ ಕರ್ನಾಟಕದ ಪೊಲೀಸರು ಯಾವ ರಾಜ್ಯದ ಪೊಲೀಸರಿಗಿಂತ ಕಡಿಮೆ ಇಲ್ಲ. ನಾನೊಬ್ಬ ಕನ್ನಡಿಗನಾಗಿ, ಕನ್ನಡ ಪರ ಹೋರಾಟಗಾರನಾಗಿ ಹೇಳ್ತೀನಿ, ನಮ್ಮ ಪೊಲೀಸರಿಗೆ ನೀವು ಆದೇಶ ಮಾಡಿ 24 ಗಂಟೆ ರಾಜೀವ್ ಗೌಡನ್ ಹಿಡ್ಕೊಂಡ್ ಬಂದಿಲ್ಲ ಅಂತ ಕೇಳಿ. ನೀವು ಮುಂದ್ಗಡೆ ಮಾಧ್ಯಮಕ್ಕೊಂದು ರೀತಿ ಅಂತ ಹೇಳಿಕೆ ಕೊಡೋದು, ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ರಿ ಬಿಟ್ರೆ, ನಿಮ್ಗೆ ನಿಜವಾಗೂ ರಾಜೀವ್ ಗೌಡನ ಬಂಧಿಸಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ ಅಂದ್ರೆ ವಿಫಲ ಆಗಿದೆ. ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿದೆ. ಮಹಾಭಾರತ ಕಾರ್ಯಕ್ರಮದಲ್ಲಿ 3ನೇ ಬಾರಿಗೆ ರಾಜೀವ್ ಗೌಡ ಅವರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಚರ್ಚೆ ಮಾಡ್ತಿರೋದು. ನಾನು ಪ್ರತಿ ಬಾರಿ ಹೇಳ್ದಂತೆ ಈ ಬಾರಿನೂ ಹೇಳ್ತಿದ್ದೀನಿ, ವಿ ಆರ್ ನಾಟ್ ಟಾರ್ಗೆಟಿಂಗ್ ಪರ್ಸನಲಿ ರಾಜೀವ್ ಗೌಡ, ವಿ ಆರ್ ಕ್ವೆಶ್ಚನಿಂಗ್ ದ ಕಲ್ಚರ್. ಈ ಗೂಂಡಾಗಿರಿ ಕಲ್ಚರ್ ರಾಜಕೀಯ ವ್ಯವಸ್ಥೆಯಿಂದ ಹೋಗಬೇಕು. ಸರ್ಕಾರಿ ಅಧಿಕಾರಿಗಳಾದ್ರೂ ಅಟ್ಲೀಸ್ಟ್ ಸರ್ಕಾರಿ ಅಧಿಕಾರಿಗಳನ್ನ ಗುಲಾಮರು ಅನ್ನೋ ರೀತಿಯ ಮನಸ್ಥಿತಿಯಲ್ಲಿ ಏನ್ ನೋಡ್ತಾರೆ, ಇದು ಹೋಗ್ಬೇಕು ಅಂತ. ಆರ್ ವಿ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಸರ್? ಇಲ್ಲ, ಆ ಕಲ್ಚರ್ ಅಂತ ಹೇಳಿದ್ರಲ್ಲ, ದಟ್ ವರ್ಡ್ ದಟ್ ವಿ ಕೀಪ್ ಯೂಸಿಂಗ್ ರಿಪೀಟೆಡ್ಲಿ, ದಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸಂಸ್ಕೃತಿ ಮತ್ತು ಸಂಸ್ಕಾರ ಅದು ಎಲ್ಲ ಪಕ್ಷದಲ್ಲೂ ಇಲ್ಲ. ಅದು ಆ ಸಂಸ್ಕಾರ ಸಂಸ್ಕೃತಿ ಹೇಗೆ ಬರುತ್ತೆ? ಇಟ್ ಈಸ್
ಮ್ಯಾಟರ್ ಆಫ್ ಪರ್ಸನಲ್ ಇಂಟಿಗ್ರಿಟಿ ಅದು. ನಾನು ನೋಡಿದ್ದೇವೆ, ರಾಮಕೃಷ್ಣ ಹೆಗಡೆ ಅವರಂತ ರಾಜಕಾರಣ ನೋಡಿದ್ದೇವೆ. ಹಿ ವಾಸ್ ವೆರಿ ವೆರಿ ಜೆಂಟಲ್ಮ್ಯಾನ್. ಅನಂತ್ ಕುಮಾರ್ ಇದ್ರು BJPಯಲ್ಲಿ, ಜೆಂಟಲ್ಮ್ಯಾನ್, ಈ ಥರ ಮಾತಾಡ್ತಿರ್ಲಿಲ್ಲ. ಆದರೆ ಏನಾಗುತ್ತೆ, ಇಟ್ಸ್ ಅ ಚಾಯ್ಸ್, ಅ ಪರ್ಸನ್ ಚಾಯ್ಸ್. ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಣಗಿ ಸತಿ ಮಾತಾಡಿದ್ರು, ಹೀಗ್ಯಾಕೆ ಮಾತಾಡ್ತಿರೋರು ಅಂತೇಳಿ. ಅದು ನನ್ನ ಸ್ಟೈಲ್ ಅಂದ್ಬಿಟ್ರು ಅವರು. ನಾನು ಇರೋದು ಹಾಗೆ, ಅದು ನನ್ನ ಸ್ಟೈಲ್ ಅಂದ್ಬಿಟ್ರು. ಅದು ಸಂಸ್ಕಾರದ ಮಾತಾಗುತ್ತೆ. ಸಂಸ್ಕರಣ ಅದೇ ಸೋನಿಯಾ ಗಾಂಧಿಗೆ ಮತ್ತು ರಾಹುಲ್ ಗಾಂಧಿಜಿಗೆ ಆಮೇಲೆ ಒಬ್ಬ ಪತ್ರಕರ್ತೆಗೆ ನಿನಗೋಸ್ಕರ ನಿನ್ಗೆ ಹೆರಿಗೆ ಮಾಡ್ಸೇನೆ ನಮ್ಮ ಅಂತ ಕೇಳ್ತಕ್ಕಂಥದ್ದು ಕಾಂಗ್ರೆಸ್ನ ಕಲ್ಚರ್. ಇದು ಸಹ ಸೇರಿಸ್ಕೊಳ್ಬೇಕು. ಎಲ್ಲ ಪಕ್ಷಗಳು ಏನಾಗಿದೆ, ಕಾಂಗ್ರೆಸ್ನ ಮಹಿಳಾ ವಕ್ತಾರೆ ಅವರು ಮಾತಾಡ್ತಿದ್ದಾರೆ, ಇಂಡೈರೆಕ್ಟ್ಲಿ ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಈ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ನಾವು BJPಗಿಂತ ಒಳ್ಳೆಯವರು, JDSಗಿಂತ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ. ಅದೆಲ್ಲ ಪ್ರಶ್ನೆ. ಯಾವಾಗ ನಿಮಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ CT ರವಿ ಅವರು ಆಡಿದ್ರಲ್ಲಾದ ಅವಮಾನಕರ ಮಾತುಗಳ ಬಗ್ಗೆ ಸಿಟ್ಟು ಬರ್ತದಲ್ಲ, ಅದೇ ಸಿಟ್ಟು ಈಗಲೂ ಬರಬೇಕು. ಯಾಕೆ ಇಬ್ರು ಮಹಿಳೆಯರೇ, ಅಲ್ಲಿ ನಿಮ್ಗೆ ಸಿಟ್ಟು ಇಲ್ಲಿ ಸಿಟ್ಟು ಬರಲ್ಲ, ಅಲ್ಲಿ ಬರುತ್ತೆ ಅಂದ್ರೆ ನಿಮ್ಗೆ ಸಿಟ್ಟಿಗೆ ಅರ್ಥ ಇಲ್ಲ. ಹಾಗೇನೆ ಉಚ್ಚಾಟನೆ ಅಲ್ಲಲ್ಲ ಸೀಮಾ ಮೇಡಮ್, ನನಗೆ ಸಮಯ ಇಲ್ಲ ಹೆಚ್ಚಿಗೆ, ನನಗೆ ಸಮಯ ಇಲ್ಲ ಹೆಚ್ಚಿಗೆ. ಬಟ್ ಸೀಮಾ ಮೇಡಮ್, ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಒಂದು ಪದ ಬರುತ್ತೆ. ಸೀಮಾ ಮೇಡಮ್, ನೀವು ಸಸ್ಪೆಂಡ್ ಅನ್ನೋ ಪದವನ್ನ ಬಳಕೆ ಮಾಡಿದ್ರಿ. ನಾನು ಅನ್ಕೊಳ್ತೀನಿ ಎಲ್ಲರೂ ಕೂಡ ಪ್ಯಾನಲ್ ಅಲ್ಲಿ ಇರೋರು ಎಲ್ಲರೂ ಒಪ್ಕೊಳ್ತೀರಿ, ನಮ್ಮ ವೀಕ್ಷಕರು ಕೂಡ. ಸೀಮಾ ಮೇಡಮ್, ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತ ಹೇಳ್ತಿದ್ದೀರಿ, ಆದ್ರೆ ಉಚ್ಚಾಟನೆ ಅನ್ನೋ ಪ್ರಾಸೆಸ್ ಇನ್ನೂ ಜೀವಂತವಾಗಿದೆ. ಉಚ್ಚಾಟನೆ ಅನ್ನೋ ಪ್ರಾಸೆಸ್ ಇನ್ನೂ ಕೂಡ ಜೀವಂತವಾಗಿದೆ. ಐ ಡೋಂಟ್ ನೋ ಕಾಂಗ್ರೆಸ್ ಪಕ್ಷಕ್ಕೆ ಈ ಪರ್ಟಿಕ್ಯುಲರ್ ರಾಜೀವ್ ಗೌಡ ಅವರ ಪ್ರಕರಣ ಉಚ್ಚಾಟನೆಗೆ ಅರ್ಹವಾಗಿದ್ದು ಅಂತ ಹೇಳಿ ಇನ್ನೂ ಅನ್ಸಿಲ್ವೇನೋ, ಅನಿಸುತ್ತೇನೋ. ಕಾದ್ ನೋಡಬೇಕು, ಕಾದ್ ನೋಡೋ ದೌರ್ಭಾಗ್ಯ ನಮ್ಮದು. ನೋಡೋಣ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.